ಹಲೋ ಫ್ರೆಂಡ್ಸ್, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೊಬಹುದು. ಹಾಗೆ ನಮ್ದು ಐ ಹಾರ್ಟ್ ಆಪ್, ಕಮ್ಯುನಿಟಿ ಪ್ಲಸ್ ಆಪ್, ಹಾಗೆ ಇನ್ಸ್ಟಾಗ್ರಾಮ್, ಇದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ ಕೂಡ ಕೇಳಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಜೈ ಸಾರಥಿ ರಂಗನಾಥ್ ಅಂತ. ಇವರನ್ನ ಪ್ರೀತಿಯಾಗಿ ಆಸ್ಟ್ರೇಲಿಯಾದ 3D ಮ್ಯಾನ್ ಅಂತ ಕೂಡ ಕರೀತಾರೆ. ಇವರು 3VIMA ಈ ಒಂದು ಕಂಪನಿಯ ಫೌಂಡರ್ ಮತ್ತೆ ಸಿಇಒ ಕೂಡ. ಈ 3VIMA ಇದು ಆಸ್ಟ್ರೇಲಿಯಾದ ಮೊದಲ ವಾಣಿಜ್ಯ 3D ಕಾಂಕ್ರೀಟ್ ಪ್ರಿಂಟಿಂಗ್ ಕಂಪನಿ ಆಗಿದೆ. ಹಾಗೆ ಇವರು ಬೆಂಗಳೂರಲ್ಲಿ ಜನಿಸಿದ ಜೈ ಅವರು ಆಸ್ಟ್ರೇಲಿಯಾದ ನಿರ್ಮಾಣ ಕ್ಷೇತ್ರದಲ್ಲಿ ಅಚ್ಚಳಿಯದ ಗುರುತನ್ನು ಬಿಟ್ಟಿದ್ದಾರೆ. ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸಲ್ಪಟ್ಟ ಇವರು ತಂತ್ರಜ್ಞಾನದಲ್ಲಿ ಮುಂಚೂಣಿಗಾರರಾಗಿದ್ದಾರೆ. ಸೊ ಬನ್ನಿ, ಇವ್ರಿಗೆ ಫಸ್ಟ್ ನಮ್ಮ ಒಂದು ಅಪ್ಪು ಕನ್ನಡ ರೇಡಿಯೋಗೆ ಬರಮಾಡಿಕೊಳ್ಳೋಣ. ಸೊ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಹೃತ್ಪೂರ್ವಕ ಸುಸ್ವಾಗತಗಳು ಜೈ ಅವರೇ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಜೈ ಅವರೇ, ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವತ್ತು ನಮ್ಮ ರೇಡಿಯೋ ಶೋಗೆ ಬಂದಿರೋದು? ತುಂಬಾ ಸಂತೋಷವಾಗಿದೆ. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ವೆರಿ ಹಂಬಲ್ಡ್. ಇದು ಅವಕಾಶ ಒಂದು ನಮ್ಮ ಜನಕ್ಕೆ ಹೆಂಗೆ ಏನ್ ನಡೀತಾ ಇದೆ, ಟೆಕ್ನಾಲಜಿ ಏನು ಹೆಂಗೆ ಹೋಗ್ತಾ ಇದೆ, ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್. ತುಂಬಾ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಕೂಡ. ಸೊ ನಿಮ್ಮಂತವ್ರನ್ನೆಲ್ಲ ನಾನು ಮೀಟ್ ಮಾಡಿ ಒಂದು ನಾವು ನಮ್ಮ ಶ್ರೋತೃಗಳಿಗೆಲ್ಲ ಪರಿಚಯ ಮಾಡ್ತಾ ಇರೋದು ಕೂಡ ಇಟ್ಸ್ ರಿಯಲಿ ಮೈ ಪ್ಲೆಜರ್ ಆಸ್ ವೆಲ್. ಸೊ ನಾನು ಈಗ ತಾನೇ ಜೈ ಅವ್ರದ್ದು ಒಂದು ಕಿರು ಪರಿಚಯ ಮಾಡಿಕೊಟ್ಟೆ. ಬನ್ನಿ ಅವ್ರ ಮೂಲಕನೇ ಅವರ ಒಂದು ಬ್ಯಾಕ್ ಗ್ರೌಂಡ್, ಅವರ ಒಂದು ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋಣ. ಜೈ ಅವರೇ. ಥ್ಯಾಂಕ್ ಯು. ಬೆಂಗಳೂರಲ್ಲಿ ಹುಟ್ಟಿದ್ದು, ಬೆಂಗಳೂರಲ್ಲಿ ಹುಟ್ಟಿ ಅಲ್ಲಿ ಓದಿದ್ದೆ ಡಿಪ್ಲೊಮಾ ಮಾಡಿದ್ದೆ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ. ಮತ್ತೆ ಅಲ್ಲೇ ಸ್ವಲ್ಪ ಆಂಟ್ರಪ್ರಿನರ್ಶಿಪ್ ಮಾಡಿದ್ದೆ ಆ ಟೈಮಲ್ಲಿ. ಸ್ಯಾಟಲೈಟ್ ಟಿವಿ ಬಿಸ್ನೆಸ್ 1990 ಫಸ್ಟ್ ಶುರುವಾಗಿತ್ತು. ಸೊ ವಿ ವರ್ ಒನ್ ಆಫ್ ದ ಫಸ್ಟ್ ಕೇಬಲ್ ಟಿವಿ ಆಪರೇಟರ್ಸ್ ಇನ್ ಬ್ಯಾಂಗ್ಳೂರ್. ಸೊ ನಮ್ದು ಒಂದೇ ಡಿಶ್ ಅಲ್ಲಿ ಒಂದು ಚಾನಲ್ ಬರ್ತಾ ಇತ್ತು. 16 feet ಡಿಶ್ ಅಲ್ಲಿ ಒಂದು ಚಾನಲ್ ಬರ್ತಾ ಇತ್ತು. ಅದು ಹಂಗೆ ಶುರುವಾಗಿತ್ತು. ಮತ್ತೆ ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ವಿ. ಟ್ರಾನ್ಸ್ಪೋರ್ಟ್ ಅಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ. ಸೊ ನಾವು ದೊಡ್ಡ ದೊಡ್ಡ ಕಂಪನೀಸ್ಗೆ ಸಪ್ಲೈ ಮಾಡ್ತಾ ಇದ್ವಿ. ಎಂಬಸಿ, ಪೂರ್ವಾಂಕರ, LNT, CC, ತುಂಬ ಸಿಗ್ನಿಫಿಕೆಂಟ್ ಪ್ರಾಜೆಕ್ಟ್ಸ್ ಮಾಡಿದ್ವಿ. ಆ್ಯಕ್ಚುಲಿ ವಿ ಕಾಂಟ್ರಿಬ್ಯೂಟೆಡ್ ಟು ದೆಮ್ ಫಾರ್ ಅಬೌಟ್ 4-5 years. ಆಮೇಲೆ ಸರಿ, ನಮ್ಮ ತಂದೆಯವರು ಇದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲ ಕಷ್ಟ ಇದೆ, ಸ್ವಲ್ಪ ಚಾಲೆಂಜಸ್ ತುಂಬ ಇದೆ, ಮರಳು ತೆಗೆಯೋದು ಎಲ್ಲ ಸ್ವಲ್ಪ ರೆಗ್ಯುಲೇಷನ್ಸ್ ಜಾಸ್ತಿ ಇದೆ. ಸೊ ಅದರಿಂದ ಅದನ್ನು ನೀನು ಮತ್ತೆ ಓದೋದು ಬೆಟರು ಅಂತ ಹೇಳಿ ಈ ಕನ್ವಿನ್ಸ್ ಮೀ ಟು ಮೂವ್ ಟು ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಲ್ಲಿ 99 ಬಂದೆ. ಐ ಡಿಡ್ ಮೈ ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಇನ್ IT, RMITಯಲ್ಲಿ. ಅದನ್ನು ಮಾಡಿ ಮತ್ತೆ ಅಲ್ಲೇ IT ಕರಿಯರ್ನ ಪರ್ಸ್ಯೂ ಮಾಡಿದೆ. ಜಾಯಿಂಡ್ ಅಮೆರಿಕನ್ ಕಾರ್ಪೊರೇಟ್ ಕಂಪನಿ ಜಾಯಿನ್ ಮಾಡಿದೆ. ಅಲ್ಲಿ ಕೆಲಸ ಮಾಡಿ ಮತ್ತೆ ಫಿಜಿಟ್ಸು ಹೋಗಿದ್ದೆ. ಫಿಜಿಟ್ಸು ಅಲ್ಲಿಗೆ ಸುಮಾರು ವರ್ಷ ಮಾಡಿ ಅಲ್ಲಿಂದ ಐ ಮೂವ್ ಟು IBM ಅಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದ್ದೆ. ಈ ಪ್ರೋಸೆಸ್ಸಲ್ಲಿ ಆಂಟ್ರಪ್ರಿನರ್ಶಿಪ್ ವಾಸ್ ಆಲ್ವೇಸ್ ಇನ್ ಮೈ ಮೈಂಡ್. ಹೆಂಗೆ ಮಾಡೋದು, ಏನು ಮಾಡೋದು, ಹೆಂಗೆ ಅಂತ. ಅದಕ್ಕೆ ಅವಕಾಶ ಬಂದಿರಲಿಲ್ಲ. ಸೊ ಅದನ್ನು ಕಾದು ಕೊರೋನಾಗ ಮುಂಚೆ ನಾವು ಫ್ಯಾಮಿಲಿಯವರು ರಿಲೊಕೇಟ್ ಆಗಬೇಕು ಅಂತಿದ್ರು. ಸೊ ಐ ಹ್ಯಾವ್ 2 kids. ಮೈ ಸನ್ ಇಸ್ ಓಲ್ಡರ್ ಒನ್, ಮೈ ಡಾಟರ್ ಇಸ್ ಯಂಗರ್ ಒನ್. ಸೊ ವೈಫ್ ಹೇಳಿದ್ರು, ಇಲ್ಲ ಐ ಥಿಂಕ್ ಮಕ್ಕಳು ಓದೋದಕ್ಕೆ, ವಿ ವರ್ ಇನ್ ಸಿಂಗಪೂರ್ ಅಟ್ ದಟ್ ಟೈಮ್. ಸೊ ಓದೋದಕ್ಕೆ ಇಟ್ಸ್ ಬೆಟರ್ ಟು ಕಮ್ ಟು ಆಸ್ಟ್ರೇಲಿಯಾ ಸರಿ ಅಂತ ಅದೊಂದು ಪ್ಲಾನ್ ಇತ್ತು. ಸೊ ನಮ್ಮ ಮಗ 10th ಶುರು ಮಾಡೋಕ್ಕೆ ಮುಂಚೆನೆ ಜಸ್ಟ್ ರಿಲೊಕೇಟೆಡ್. ಅವಾಗ ಕೊರೋನಾ ಬಂತು ಆ್ಯಂಡ್ ಐ ವಾಸ್ ಆಲ್ಸೋ ಕೈಂಡ್ ಆಫ್ ವರ್ಕಿಂಗ್ ರಿಮೋಟ್ ಇಲ್ಲಿ. ಆ ಟೈಮಲ್ಲಿ ಒಂದು ಅವಕಾಶ ಸಿಕ್ತು ಒಂದು ಪ್ರಾಪರ್ಟಿ ಕೊಂಡ್ಕೊಂಡ್ವಿ, ಲ್ಯಾಂಡು. ಅದು ಸ್ವಲ್ಪ ಸ್ಲೋಪಿಂಗ್ ಬ್ಲಾಕ್ ಎಲ್ಲ ಇತ್ತು. ಸೊ ಅದರಲ್ಲಿ ಚಾಲೆಂಜಸ್ ಇತ್ತು, ಹೆಂಗೆ ಏನು ಅಂತ. ಸೊ ಜನರಲಿ ಮಾರ್ಕೆಟಲ್ಲಿ ಹೇಳ್ತಾರಲ್ಲ, ಇದು ಕಷ್ಟ ಇದೆ, ಅದು ಕಷ್ಟ ಇದೆ. ಸೊ ನಾನು ಅವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಹೆಂಗೆ ಆಪ್ಟಿಮೈಸ್ ಮಾಡ್ಬೋದು, ಹೆಂಗೆ ಬೇರೆ ಥರ ಮಾಡ್ಬೋದು, ಹೆಂಗೆ ಕನ್ಸ್ಟ್ರಕ್ಷನ್ನ ಕ್ವಿಕ್ಕರ್ ಮಾಡ್ಬೋದು ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಮಾಡ್ಬೋದು ಅಂತ. ಎಫಿಷಿಯಂಟ್ ವೇ ಆಫ್ ಡೂಯಿಂಗ್. ಅವಾಗ ನನಗೆ US ಅಲ್ಲಿ ಈ 3D ಪ್ರಿಂಟಿಂಗ್ ಕಂಪನಿದು ಒಂದು ಲಿಂಕ್ ಸಿಕ್ಕಿತ್ತು. ಅವ್ರ ಜೊತೆ ನಾನು ಡಿಸ್ಕಷನ್ ಶುರು ಮಾಡಿದೆ. ಅಲ್ಲಿಂದ ಶುರು ಮಾಡಿ
ಅದು ಒಂದೇ ಕಂಪನಿ ಮಾಡ್ತಾ ಇದ್ದಿದ್ದು ಅಂತ. ಆಮೇಲೆ ನೋಡಿದ್ರೆ ಕೆಲವರ ಕಂಪನಿಗಳು ಎಲ್ಲ ಸಣ್ಣ ಸಣ್ಣ ಕಂಪನೀಸ್. ಸೊ ಅವ್ರ ಜೊತೆ ಎಲ್ಲ ಎಂಗೇಜ್ ಮಾಡಿ, ಬಿಲೀವ್ ಇಟ್ ಆರ್ ನಾಟ್, ಎನಿ ಮ್ಯಾನುಫ್ಯಾಕ್ಚರರ್ ಇನ್ ದ ವರ್ಲ್ಡ್ ಟುಡೇ ಐ ಹ್ಯಾವ್ ಆಲ್ರೆಡಿ ಸ್ಪೋಕನ್ ಟು ದೆಮ್ ಅಂಡ್ ಎಂಗೇಜ್ ದೆಮ್. ಅಷ್ಟು ಡೀಟೇಲ್ ಆಗಿ ರಿಸರ್ಚ್ ಮಾಡಿದ್ದೀರಾ. ಸೊ ಅಷ್ಟು ಡೆಪ್ತ್ ಹೋಗಿ ಅವ್ರ ಜೊತೆ ಎಂಗೇಜ್ ಮಾಡಿ, ಯಾಕಂದ್ರೆ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ತುಂಬಾ ಜಾಸ್ತಿ. ಸೊ ಅದರಲ್ಲಿ ನನ್ನ ಹತ್ರ ಅಷ್ಟು ಫಂಡಿಂಗ್ ಇಲ್ಲ. ಸೊ ಫಂಡಿಂಗ್ ಸಿಗೋದು ಕಷ್ಟ ಅಷ್ಟು. ಸೊ ನಾನು ಸರಿ, ನೀವು ಲೀಸಲ್ಲಿ ಕೊಡಿ ಮೆಷಿನು, ರೆಂಟ್ ಕೊಡಿ, ಏನಾದ್ರು ಇಲ್ಲಾಂದ್ರೆ ಪ್ರಾಫಿಟ್ ಶೇರಿಂಗಲ್ಲಿ ಮಾಡೋಣ, ನೀವು ಮೆಷಿನ ಕೊಟ್ಟು ನಾವು ಪ್ರಾಜೆಕ್ಟ್ಸ್ ಮಾಡೋದು ಹಾಗೆ ಅಂತ. ಸೊ ಅದು ಯಾವುದೋ ಸರಿ ವರ್ಕೌಟ್ ಆಗ್ತಾ ಇರಲಿ. ಅವರೆಲ್ಲ ಬಂದು ಇಲ್ಲ ನೀವು ಮೆಷಿನ್ ತಗೊಳ್ಳಿ ಅಷ್ಟೇ ನಮಗೆ ಅಂತ ಹೇಳ್ಬಿಟ್ಟು. ಸೊ ಆವಾಗ ಒಂದು ಆಸ್ಟ್ರೇಲಿಯನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನೇ ನನಗೆ ಪರಿಚಯ ಆದರು. ಇದು 2021 ಲ್ಯೂಟನ್ ಅಂತ. ಸೊ ಅವರು ನನಗೆ ಸ್ವಲ್ಪ ಒಳ್ಳೆ ಕನೆಕ್ಷನ್ ಸಿಕ್ತು. ದೇ ವರ್ ಆಲ್ಸೋ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ಸಂಬಡಿ ಇನ್ ನ್ಯೂ ಸೌತ್ ವೇಲ್ಸ್ ಮಾಡ್ತಾರೆ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ. ಆ್ಯಂಡ್ ಅವರು ನನ್ನ ಸ್ವಲ್ಪ ನಾಲೆಡ್ಜ್ ಆ್ಯಂಡ್ ಡೆಪ್ತ್ ಆಫ್ ಟೆಕ್ನಾಲಜಿಗೆ ತುಂಬ ಮೆಚ್ಕೊಂಡ್ರು. ಸೊ ಅದರಿಂದ ನನಗೆ ಒಳ್ಳೆ ಕನೆಕ್ಷನ್ ಸಿಕ್ತು ಅವ್ರ ಜೊತೆ ಕೊಲಾಬ್ರೇಷನ್ಗೆ. ಸೊ ಅವರು ನನಗೆ ಒಳ್ಳೆ ಪ್ರೈಸಲ್ಲಿ ಮೆಷಿನ್ ಆಫರ್ ಮಾಡಿದ್ರು. ಸೊ ಸ್ವಲ್ಪ ಫ್ಲೆಕ್ಸಿಬಿಲಿಟಿನೂ ಇತ್ತು. ಸೊ ಅದನ್ನು ನಾನು ಆಪರ್ಚುನಿಟಿ ಆಗಿ ತಗೊಂಡು ನಾನು ಮೆಷಿನ್ ಕೊಂಡ್ಕೊಂಡು ಐ ಹ್ಯಾಡ್ ಟು ರೇಸ್ ಸಮ್ ಫಂಡ್ಸ್ ಅದೆಲ್ಲ ಮಾಡಿ ಮೆಷಿನ್ನ ಕೊಂಡ್ಕೊಂಡು ಬ್ರಾಟ್ ದ ಟೆಕ್ನಾಲಜಿ ಔಟ್ ಅಂತ. ಸೊ ಟುಡೇ ಐ ಆಮ್ ದೇರ್ ಅಂಬಾಸಿಡರ್ ಫಾರ್ ನ್ಯೂ ಸೌತ್ ವೇಲ್ಸ್ ಫಾರ್ ದ ಕಂಪನಿ. ಸೊ ಅಂಥದ್ದೊಂದು ಕೊಲಾಬ್ರೇಷನ್ ನನಗೆ ಸಿಕ್ಕಿದ್ದು ಐ ಥಿಂಕ್ ವಾಸ್ ಇನ್ ಅ ವೇ ವೆರಿ ಫಾರ್ಚುನೇಟ್. ಸೊ ಅದನ್ನು ಮುಂದುವರಿಸ್ಬೇಕು ಇವಾಗ. ಸೊ ಆ ಟೆಕ್ನಾಲಜಿ ಅದು ಇದು ಮಾಡುವಾಗ ಇವಾಗ ಆಸ್ಟ್ರೇಲಿಯಲ್ಲಿ ಕಮರ್ಷಿಯಲಿ ಫಸ್ಟ್ ಕಂಪನಿ ಟು ಲಾಂಚ್ ಇಟ್. ಅದು ಹೆಂಗಂದರೆ ನಾವು ವಿ ಆರ್ ದ ಗೋ ಟು ಮಾರ್ಕೆಟ್ ಪೀಪಲ್. ಸೊ ನಾವು ಆ್ಯಕ್ಚುಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಪ್ರಾಜೆಕ್ಟ್. ವಿ ಆರ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಟೆಕ್ನಾಲಜಿ. ಯಾಕಂದರೆ ಇದು ಇನ್ನೂ ಹೊಸ ಟೆಕ್ನಾಲಜಿ. ದೇರ್ ಆರ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್, ಎನ್ಹಾನ್ಸ್ಮೆಂಟ್ಸ್, ಪ್ರೋಸೆಸ್ ಎಫಿಷಿಯನ್ಸೀಸ್ ತುಂಬಾನೇ ಇದೆ. ಆಪರ್ಚುನಿಟಿ ಈಸ್ ಅನ್ಲಿಮಿಟೆಡ್ ಟು ಡೆವಲಪ್ ದಿಸ್. And ನನ್ನ ಪ್ರಕಾರ ಐ ಸಿ ಇಟ್ ಆಸ್ ಅ ಫ್ಯೂಚರ್ ಆಫ್ ಕನ್ಸ್ಟ್ರಕ್ಷನ್. ಇಟ್ ಇಸ್ ಲಿಟರಲಿ. ಇನ್ನೊಂದು ಸ್ಮಾಲ್ ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂದರೆ, ನಮ್ಮ CAGR ಅಂತ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ 2023 ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇನ್ 3D ಕಾಂಕ್ರೀಟ್ ಮೀಟಿಂಗ್ ಇಸ್ ವರ್ತ್ ಅಬೌಟ್ $178 million. 2032 this is going to become $1,900 million. So you can see the amount of escalation that the forecast is coming up with. ಯಾಕಂದ್ರೆ ಇವಾಗ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. People are understanding. People are more dependent on AI, robotics. ಈಗ ಐ ಥಿಂಕ್ AI gonna take over in every field ಅಂತಾನೆ ನಾವು ಹೇಳ್ಬೋದು. ಆಕ್ಚುಲಿ ಇನ್ನೊಂದು ವೆರಿ ಒಂಥರ ಸಿಚುವೇಶನಲ್ ಥಿಂಗ್ ಅಂದ್ರೆ, IBM ಅಲ್ಲಿ ಇದ್ದಾಗ AI was like starting to develop. They started to teach us what AI is, how to go to people to tell. ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡಿ ನಾನು ಅನ್ಕೊಂಡು ಇರಲಿಲ್ಲ ಈ ತರ ಟೆಕ್ನಾಲಜಿನ ನಾನು AI ಯೂಸ್ ಮಾಡ್ತೀನಿ, ನಾನೇ ಡೇ ಟು ಡೇ ಡಿಪ್ಲಾಯ್ ಮಾಡಕ್ ಶುರು ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ಸಿದ್ದೆ. ಬಟ್ ನೌ ಐ ಆಮ್ ಆಕ್ಚುಲಿ ಟೋಟಲಿ ಇಂಟು ಯೂಸಿಂಗ್ AI ಅಂಡ್ robotics ಇನ್ ಕನ್ಸ್ಟ್ರಕ್ಷನ್. ರಿಯಲ್ ಇಂಪ್ಲಿಮೆಂಟರ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ನಿಮ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿದ್ರಿ, ನೀವು ಹೇಗೆ ನೀವು ಒಂದು 3D IMA ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ನೀವು ಬ್ಯಾಂಗ್ಳೂರಿಂದ ನೀವು ಮೆಲ್ಬೋರ್ನ್ ಬಂದು RMIT ಅಲ್ಲಿ ನೀವು ಸ್ಟಡಿ ಮಾಡಿದ್ರಿ IT ನ. ಆಮೇಲೆ IBM ಅಲ್ಲಿ ನೀವು ಕೆಲಸ ಮಾಡಿದ್ರಿ. ಆಮೇಲೆ ಸಿಂಗಾಪುರಿಂದ ಇಲ್ಲಿ ಮೂವ್ ಮಾಡಿದ್ರಿ. ಆಮೇಲೆ ನೀವು ಇಲ್ಲಿ ಮನೆ ಕಟ್ಸೋ ಟೈಮ್ ಅಲ್ಲಿ ನಿಮ್ಗೆ ಬಂದಿದ್ದ ಒಂದು ಪ್ರಾಬ್ಲಮ್ ಇಂದ ಯು ವಾಂಟ್ ಟು ಸಾಲ್ವ್ ಇಟ್. ಸೊ ಅದರಿಂದ ಒಂದು ಈ ಕಂಪನಿ ಉಟ್ಕೊಳ್ತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ನಿಮ್ಗೆ ಈ ಒಂದು ಕಂಪನಿ 3D IMA ಅಂದ್ರೆ ಏನು ಅಂತ ಹೇಳಿ, ಹಾಗೆ ನಿಮ್ಗೆ ಚಾಲೆಂಜಿಂಗ್ ಅನಿಸ್ತಾ ಈ ತರ ಒಂದು ನೀವು ಶಿಫ್ಟ್ ಇನ್ ನೀವೊಂದು ಫುಲ್ ಟೈಮ್ ಎಂಪ್ಲಾಯರ್ ಆಗಿ ಅದು ಒಳ್ಳೆ ಒಂದು ಕೆಲಸದಲ್ಲಿ ಇದ್ದಿ, ಒಂದು ಹೈ ಪೊಸಿಷನ್ IBA ಇದ್ದಿ, ನೀವು ಈ ತರ ಎಲ್ಲ ಮಾಡಿದಾಗ ನಿಮ್ಗೆ ಏನೇನ್ ಚಾಲೆಂಜಸ್ ನೀವು ಫೇಸ್ ಆಯ್ತಾ? ನಿಮ್ಗೆ ಚಾಲೆಂಜಸ್ ಇಲ್ಲದೆ ಯಾವುದು ಇಲ್ಲ ಲೈಫಲ್ಲಿ. ಬಟ್ ಚಾಲೆಂಜಸ್ ನ ಸರ್ಪಾಸ್ ಮಾಡಿ, ಚಾಲೆಂಜಸ್ ನ ಕನ್ವರ್ಟ್ ಮಾಡಿ ಆಪರ್ಚುನಿಟಿನ ಡೆವಲಪ್ ಮಾಡೋದು ಇಟ್ಸ್ ಡೆಡಿಕೇಶನ್ ಇರ್ಬೇಕು ಅದಕ್ಕೆ. ಸೊ ನನಗೆ ಅದನ್ನ ಬಹಳ ವರ್ಷದಿಂದ ಆಂಟ್ರಪ್ರಿನರ್ಶಿಪ್ ಮಾಡಬೇಕು ಅಂತಾನೆ ಇತ್ತು. ಏನೋ ಒಂದು ಅಚೀವ್ ಮಾಡಬೇಕು, ಹೆಂಗೋ ಒಂದು ಮಾಡಬೇಕು ಅಂತ. ಬಟ್ ಇಂಥ ಟೆಕ್ನಾಲಜಿಯಲ್ಲಿ ಮಾಡ್ತೀನಿ ಅಂತ ನನ್ಗೆ ಅನ್ಸಿರ್ಲಿಲ್ಲ. ಬಟ್ ನನಗೆ ಮೇ ಬಿ ಇಟ್ಸ್ ಸಮ್ ಟೈಮಿಂಗ್ ಅಂತ ಹೇಳ್ಬೋದು. ಅಂಡ್
ತಂದೆ ತಾಯಿ ಆಶೀರ್ವಾದ ಆಫ್ ಕೋರ್ಸ್ ಇದರಲ್ಲಿದೆ. ಅವರು ನನಗೆ ಎನ್ಕರೇಜ್ ಮಾಡಿ ಎಲ್ಲ ಮಾಡಿ ಗೈಡೆನ್ಸ್ ಅದರಿಂದ ನನಗೆ ಬಹಳ ವರ್ಷ ಇರೋದ್ರಿಂದ ಅದೊಂದು ಸ್ವಲ್ಪ ನನಗೆ ಇಟ್ಸ್ ಅ ವೆರಿ ಬಿಗ್ ರಿಲೀಫ್ ಟು ಮೈ ಮೈಂಡ್. ಅಂಡ್ ನಮ್ಮ ಫ್ಯಾಮಿಲಿನೂ ವೈಫ್ ಆಗಲಿ ಮಕ್ಕಳಾಗ್ಲಿ ಒಂಥರ ದೇ ಆರ್ ವೆರಿ ಸಪೋರ್ಟಿವ್ ವಿತ್ ಆಲ್ ದಿಸ್ ಥಿಂಗ್ಸ್. ಸೊ ಚಾಲೆಂಜಸ್ ಅಂತ ಇದ್ದೇ ಇರುತ್ತೆ. ಇವಾಗ ನಾನು IBM ಬಿಡ್ತೀನಿ ಅಂತ ಹೇಳಿದಾಗ ನಮ್ಮ ವೈಫ್ ಅಯ್ಯೋ ಬಿಡ್ತಾ ಇದ್ದೀರಾ ಏನ್ ಮಾಡೋದು ನೆಕ್ಸ್ಟ್ ಅಂತ ನಾನು ಹೇಳ್ತೇನೆ, ಏನ್ ಯೋಚನೆ ಮಾಡೋದೇನ್ ಬೇಕಾಗಿಲ್ಲ, ಇದು ಇಟ್ಸ್ ನೆಕ್ಸ್ಟ್ ಫೇಸ್ ಇನ್ ಲೈಫ್, ಸ್ವಲ್ಪ ಮಾಡಬೇಕು ಅದನ್ನ ಅಂತ ಹೇಳ್ಬಿಟ್ಟು ದೆನ್ ಶಿ ವಾಸ್ ಅ ಬಿಟ್ ಕನ್ವಿನ್ಸ್ಡ್ ಆಫ್ಟರ್ ದಟ್ ಸೊ ಇಟ್ಸ್ ಅ ಗುಡ್ ಥಿಂಗ್ ಟು ಡೂ ಅಂತ. ಸೊ ಈ ಜರ್ನಿ ಬಂದು ಹೆಂಗೆ ಅದೇ ದ ಬರ್ತ್ ಆಫ್ ತ್ರಿವಿಮಾ ಅಂತ ಹೇಳಿದಕ್ಕೆ. ಸೊ ತ್ರಿವಿಮಾನ ಯಾಕೆ ಅಂದ್ರೆ ತ್ರಿವಿಮಾ ಅಂದ್ರೆ ನಾನು ಅದನ್ನ ಮೋರ್ ಒಂಥರ ಇಂಗ್ಲಿಷ್ ಫಾರ್ಮ್ಯಾಟ್ ಆಗಿ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಬಟ್ ತ್ರಿವಿಮಾ ಈಸ್ 3 dimension in Sanskrit. Okay, 3 dimension. Yes. Yeah. Okay. So Trivima is 3 dimension in Sanskrit. Wow. So ನಾನು ಆ ವರ್ಡ್ ಅನ್ನು ಪಿಕ್ ಮಾಡಿ ಅದನ್ನ ಹೆಂಗೆ ಇದು ಮಾಡಬಹುದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾನ್ಸೆಪ್ಟಲೈಸ್ ಮಾಡಿದೆ ನಾವು. ಸೊ ಅದನ್ನ ಟ್ರೇಡ್ ಮಾರ್ಕ್ ಮಾಡಿದ್ವಿ. ಸೊ ವಿ ಆರ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಯಾರಿಗೂ ಗೊತ್ತಿಲ್ಲ ನೋಡಿ ಇದು ತ್ರಿವಿಮಾ ಅಂತ. ಅದರ ಏನ್ ಮೀನಿಂಗ್ ಅಂತ ಏನ್ ಹೇಳ್ತೀರಾ? ಅದು TRIVIMA ತ್ರಿವಿಮಾ ಸಂಸ್ಕೃತದಲ್ಲಿ 3 dimension ಅಂತ. 3 dimension ಅಂತ. ಓಕೆ. ಸೊ ತ್ರಿವಿಮಾ ಅಂದ್ರೆ ಒಂದು 3 dimension ಅಂತ. ಸೊ ಯಾಕಂದ್ರೆ ನಿಮ್ದು 3D ಪ್ರಿಂಟಿಂಗ್ ಕಂಪನಿ ಇರೋದ್ರಿಂದ ವಾಟ್ ಎ ಕೋಇನ್ಸಿಡೆನ್ಸ್ ಅಂತಾನೂ ಹೇಳ್ಬೋದಲ್ಲ. ಆ ಒಂದು ನೇಮು ನೀವು ಮಾಡ್ತಿರೋ ಕೆಲಸಕ್ಕೆ ತುಂಬಾ ಚೆನ್ನಾಗಿ ಅಂಕಿತ ನಾಮ ಅನ್ನೋ ತರ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಸೊ ಹೌದು. ಸೊ ನಿಮ್ಮ ಒಂದು ಈ ಕಂಪನಿ ಈ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ರೊಬಾಟಿಕ್ಸ್ ಇದನ್ನೆಲ್ಲ ಒಂದು ಫ್ಯೂಷನ್ ಮಾಡಿಕೊಂಡು ಈ ಒಂದು 3D ಪ್ರಿಂಟಿಂಗ್ ನ ಮಾಡ್ತಾ ಇದೆ. ಸೊ ನೀವಂದ್ರೆ ಇದು ಒಂದು ಫ್ಯೂಚರ್ ಅಲ್ಲಿ ನೀವು ಮಾಡ್ತಾ ಇರೋ ಒಂದು ಈ ಕೆಲಸ ಇದೊಂದು ಎಫಿಷಿಯಂಟ್ ಕಾಸ್ಟ್ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಒಂದು ಮನೆ ಕಟ್ಟಬೇಕು ಅನ್ನೋದು ಅಷ್ಟು ಈಸಿ ಕೆಲಸ ಅಲ್ಲ. ಇದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಎನರ್ಜಿ ಅಂಡ್ ಎಸ್ಪೆಷಲಿ ಫೈನಾನ್ಷಿಯಲಿ ಆಸ್ ವೆಲ್. ಸೊ ನಿಮ್ಮ ಒಂದು ತ್ರಿವಿಮಾ ಬಗ್ಗೆ ಹೇಳಿ, ಅದು ಹೇಗೆ, ಅದ್ರ ಸರ್ವಿಸಸ್ ಏನು, ಹೇಗೆ ಅದೊಂದು ಪ್ರೊಡಕ್ಟಿವ್ ಆಗಿರುತ್ತೆ, ಸೊ ಅದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸಿ. ಸೊ 3D ಕಾಂಕ್ರೀಟ್ ಪ್ರಿಂಟಿಂಗ್ ಅಂದ್ರೆ ಟಿಪಿಕಲಿ ಏನಾಗುತ್ತೆ ಅಂದ್ರೆ ಇಟ್ಸ್ ಅ ರೋಬೋಟ್. ಈ ರೋಬೋಟ್ ಏನಾಗುತ್ತೆ, ನಾವು ಆನ್ ಸೈಟ್ ನೀವು ಎಲ್ಲಿ ಮನೆ ಕಟ್ಟಬೇಕು ಅಲ್ಲಿ ಸೆಟಪ್ ಮಾಡ್ತೀವಿ. ಅದನ್ನ ಸೆಟಪ್ ಮಾಡಿ ಇವಾಗ ಆರ್ಕಿಟೆಕ್ಚರ್ ಡಿಸೈನ್ ಬರುತ್ತೆ ನಮಗೆ. ಆ ಆರ್ಕಿಟೆಕ್ಚರ್ ಡಿಸೈನ್ ಏನಾಗುತ್ತೆ ಅಂದ್ರೆ ಆ ಫೈಲ್ ಬಂದು ನಮ್ಮ ರೋಬೋಟಿಕ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ಕೊಂತೀವಿ. ಕನ್ವರ್ಟ್ ಮಾಡಿ ರೋಬೋಟ್ ಏನಾಗುತ್ತೆ, ರೋಬೋಟ್ಗೆ ಅರ್ಥ ಆಗುತ್ತೆ, ಸರಿ ಇಲ್ಲಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಡಿಸೈನ್ ಅಂತ. ಸೊ ನಾವು ಕಾಂಕ್ರೀಟ್ ನ ಪೋರ್ ಮಾಡ್ತೀವಿ. ದಿಸ್ ಇಸ್ ಅ ಸ್ಪೆಷಲ್ ಮಿಕ್ಸ್ ಕಾಂಕ್ರೀಟ್. ಟಿಪಿಕಲಿ ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕ್ರೀಟ್ ಅಂತ ಎಂಡ್ ಆಗುತ್ತೆ, CRET ಅಂತ. ಆ ಕ್ರೀಟ್ ಅಂತ ಎಂಡ್ ಆಗೋದು ಬಂದ್ಬಿಟ್ಟು ಇಟ್ ಮೀನ್ಸ್ ಇಟ್ಸ್ ಅ ಸ್ಪೆಷಲ್ ಕಾಂಕ್ರೀಟ್ ಓನ್ಲಿ ಫಾರ್ 3D ಕಾಂಕ್ರೀಟ್ ಪ್ರಿಂಟಿಂಗ್. ಆ ಮೆಟೀರಿಯಲ್ ನಾವು ಆನ್ ಸೈಟ್ ಪಂಪ್ ಮಾಡ್ಬಿಟ್ಟು ವಿ ಮಿಕ್ಸ್ ದ ಕಾಂಕ್ರೀಟ್ ಆನ್ ಸೈಟ್ ಅಂಡ್ ಸೆಂಡ್ ಇಟ್ ಟು ದ ಪಂಪ್. ಸೊ ಪಂಪ್ ಬಂದು ನಿಮ್ ಡಿಸೈನ್ ಹೆಂಗಿರುತ್ತೆ, ನಿಮ್ ಆರ್ಕಿಟೆಕ್ಚರಲ್ ಡಿಸೈನ್ ಸ್ಟ್ರಕ್ಚರಲ್ ಇಂಜಿನಿಯರ್ ಕೊಟ್ಟಿರ್ತಾರೆ, ಆ ಡಿಸೈನ್ ಪ್ರಕಾರ ಈ ಕಾಂಕ್ರೀಟ್ ನ ರೋಬೋಟ್ ಪೋರ್ ಮಾಡ್ಕೊಂಡೇ ಹೋಗುತ್ತೆ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಒಂದು 3 bedroom ಮನೇನ ನೀವು ಬರೀ ವಾಲ್ ಸ್ಟ್ರಕ್ಚರ್ಸ್, ಕಾಂಕ್ರೀಟ್ ವಾಲ್ ಸ್ಟ್ರಕ್ಚರ್ಸ್ ನೀವು ಯು ಕ್ಯಾನ್ ಫಿನಿಶ್ ಇಟ್ ಇನ್ 72 hours. ಸೊ 72 hours ಅಲ್ಲಿ ನಿಮಗೆ ಗೋಡೆಗಳು ಕಂಪ್ಲೀಟ್ ವಾಲ್ಸ್ ವಿಲ್ ಬಿ ಫಿನಿಶ್ಡ್. ಈ ಸ್ಲ್ಯಾಬ್ ಎಲ್ಲ ಟ್ರೆಡಿಷನಲ್ ಸ್ಲ್ಯಾಬ್ ಕಟ್ಟಿ ಅದ್ರಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದೆ. ಯು ಕ್ಯಾನ್ ಇನೋವೇಟ್ ಆಸ್ ಮಚ್ ಆಸ್ ಯು ವಾಂಟ್. ಸೊ ನಾವು ಹೆಂಗೆ ಕಂಪ್ಲೈನ್ಸ್ ಮಾಡಬೇಕು, ಕೌನ್ಸಿಲ್ ಅಪ್ರೂವಲ್ಸ್ ತಗೋಬೇಕು, ಅದನ್ನ ಬೇಸ್ ಮಾಡಿ ಯು ಕ್ಯಾನ್ ಆಲ್ವೇಸ್ ರಿವರ್ಕ್ ಆನ್ ದ ವೇ ಆಫ್ ಡಿಪ್ಲಾಯಿಂಗ್ ಇನ್ ಬಿಲ್ಡಿಂಗ್. ಸೊ ಈ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಏನಾಗುತ್ತೆ ಅಂದ್ರೆ ನಿಮಗೆ ಈ ಗೋಡೆ ಬಂದ್ಬಿಟ್ಟು ನೀವು 7 meters ಹೈಟ್ ತನಕ ಕಟ್ಬೋದು. ಅದ್ರ ಕೆಲವರು ಬೇರೆ ಬೇರೆ ಮಾಡೆಲ್ ಪ್ರಿಂಟರ್ಸ್ ಇದೆ. ನನ್ನ ಹತ್ರ ಇರೋದು 2 ಪ್ರಿಂಟರ್ ಇದೆ. ಒಂದು ಚಿಕ್ಕ ಪ್ರಿಂಟರ್ ಬಂದು ಅದನ್ನ ಒಂದು ನಾವು ಪಾಟರಿ, ರಿಟೈನಿಂಗ್ ವಾಲ್ಸು ಅಥವಾ ನಿಮ್ಮ ಆರ್ಟಿಫ್ಯಾಕ್ಟ್ಸ್ ಬಿಲ್ಡ್ ಮಾಡಬೇಕು, ಅದನ್ನೆಲ್ಲ ಬಿಲ್ಡ್ ಮಾಡೋದಕ್ಕೆ ವೆರಿ ಈಸಿ. ಅದು ನಾವು ವೇರ್ಹೌಸ್ ಅಲ್ಲೇ ಬಿಲ್ಡ್ ಮಾಡಿ ಶಿಫ್ಟ್ ಮಾಡ್ಬೋದು. ಡೋಂಟ್ ನೀಡ್ ಟು ಆಕ್ಚುಲಿ ಟೇಕ್ ದ ಪ್ರಿಂಟರ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು ಕ್ಲೈಂಟ್ ಕೇಳಿದ್ರು, ನನಗೆ ಬ್ಯಾಕ್ ಯಾರ್ಡ್ ಅಲ್ಲಿ 5 meter ಹೈಟಿಗೆ ಪಾಟ್ ಒಂದು ಬೇಕು ನನಗೆ ಅಂತ. 2 meter by 5 meter ಪಾಟ್ ಬೇಕು. ಸೊ ಅದನ್ನ ಪಾಟ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ತುಂಬಾನೇ ಟೈಮ್ ಅಂಡ್ ಎಫರ್ಟ್ ಬೇಕಾಗುತ್ತೆ. ಸೊ ನಾವ್ ಹೇಳಿದ್ವಿ ಸರಿ ನಾವು ಅದನ್ನ ಆನ್ ಸೈಟ್ ಪ್ರಿಂಟ್ ಮಾಡ್ಕೊಡ್ತೀವಿ ನಿಮ್ಗೆ ಅಂತ ಹೇಳ್ಬಿಟ್ಟು. ಸೊ ಇಟ್ ವಾಸ್ ವೆರಿ
ವೆರಿ ಇಂಪ್ರೆಸ್ಡ್ ಅಬೌಟ್ ಇಟ್. ಸೊ ಅಂತದೆಲ್ಲ ಬಂದು ವಿ ಕ್ಯಾನ್ ಡು ಲಾಟ್ ಆಫ್ ಇನೋವೇಟಿವ್ ಥಿಂಗ್ಸ್. ಸೊ ನೀವೊಂದು ಗ್ರಾಫಿಕ್ ನ ಹಾಕ್ಬಿಟ್ರೆ 3D ಗ್ರಾಫಿಕ್ ಇದೇ ತರ ಬೇಕು ಅಂತ ಒಂದು ಕಂಪ್ಯೂಟರ್ ಹೇಳಿದ್ರೆ, ಸೊ ನೀವು ಹೇಳಿದ್ರೆ ಆ ಸ್ಟ್ರಕ್ಚರ್ ಏನೇನ್ ಬೇಕು, ಸಿಮೆಂಟ್ ಅದೇನೇನಿದೆ ಅದನ್ನೆಲ್ಲ ಹಾಕ್ಬಿಟ್ರೆ ಅದು ಅದೇ ರೀತಿ ಹೇಗೆ ಪಿಕ್ಚರ್ ನೀವು ನೋಡ್ತೀರಾ ಅದೇ ತರ ಒಂದು ಪ್ರಿಂಟಿಂಗ್ ಮಿಷಿನ್ ಅಲ್ಲಿ ಹೇಗೆ ಬರುತ್ತೆ ಅದೇ ತರ ಒಂದು ಪ್ರಿಂಟ್ ಮಾಡಿ, ಅಂದ್ರೆ ಇದು 3D ಪ್ರಿಂಟಿಂಗ್ ಅಷ್ಟೇ. ಇವಾಗ ನೀವು ಕೊಟ್ಟಿದ್ದ ಎಕ್ಸಾಂಪಲ್ ತುಂಬಾ ಪರ್ಫೆಕ್ಟ್ ಆಗಿದೆ. ಸೊ ನೀವು ಪ್ರಿಂಟ್ ಮಾಡಬೇಕು ಪೇಪರ್ ಅಲ್ಲಿ ಅಂದ್ರೆ ನೀವು ವರ್ಡ್ ಡಾಕ್ಯುಮೆಂಟ್ ಇಲ್ಲ ಮಾಡಿ ಪ್ರಿಂಟ್ ಮಾಡ್ತೀರಾ. ಸೊ ಕನ್ವರ್ಷನ್ ಆಫ್ ದ ಕ್ಯಾರೆಕ್ಟರ್ಸ್ ಬಂದು ಪ್ರಿಂಟರ್ ಆಗುತ್ತೆ. ಸೊ ಅದೇ ಕನ್ವರ್ಷನ್ ಬಂದ್ಬಿಟ್ಟು ಇದರಲ್ಲಿ ಟೀಚ್ ಪೆಂಡೆಂಟ್ ಅಂತೀವಿ. ಟೀಚ್ ಪೆಂಡೆಂಟ್ ಇಸ್ ಅ ರೋಬೋಟಿಕ್ ಲ್ಯಾಂಗ್ವೇಜ್. ಸೊ ಯು ನೀಡ್ ಟು ನೋ ದ ರೋಬೋಟ್ ಹೌ ಟೆಕ್ನಿಕಲ್ ಟರ್ಮ್. ಸೊ ಟೀಚ್ ಪೆಂಡೆಂಟ್, ಸೊ ಅದನ್ನ ನಾವು we deploy that. So teach pendant actually works through the backend process and builds the designs. So everything ನಿಮ್ಮ ಒಂದು ಕಂಪನಿನೆಲ್ಲ robotics ಮಾಡುತ್ತಾ ಅಥವಾ ಅಲ್ಲಿ ಕೆಲಸ ಮಾಡೋರು ಬೇಕು ಯಾಕಂದ್ರೆ ಫೀಡ್ ಮಾಡೋದು ಕಂಪ್ಯೂಟರ್ಗೆ ಅದಕ್ಕೆ ಏನೇನ್ ಬೇಕು ಅಂತ ಇದು ಮಾಡೋದೆಲ್ಲ ಮಾಡ್ತಾರೆ ಅಷ್ಟೇ. ಇವಾಗ ಇದ್ರಲ್ಲಿ ಏನಂದ್ರೆ we are a tech construction company. Okay. We are not a normal construction company. We are a technology construction company. So typically, you can walk in with a suit and work on your construction. So antadu computational engineers bandu, we need computational engineers, very specialized. So they need to know how to operate the robot, how to feed in the design, how to convert, calibration ಮಾಡಬೇಕು. ಇದು ಸುಮಾರು ಕೆಲಸ ಇದೆ ಆಕ್ಚುಲಿ. ಇದು ನಾವು ಹೇಳ್ಕೊಳ್ಳೋದಕ್ಕಂತೂ ತುಂಬಾ ಈಸಿ ಆಗಿ ರೋಬೋಟಿಕ್ ಅಲ್ಲಿ ಬಟ್ ಬ್ಯಾಕ್ ಪ್ರಿಪರೇಷನ್ ವರ್ಕ್, ತುಂಬಾ ಕ್ಯಾಲ್ಕುಲೇಟಿವ್ ವರ್ಕ್, ಅಕ್ಯುರಸಿ ಇರಬೇಕು, ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ಅದನ್ನ ಕ್ಯಾಲಿಬ್ರೇಷನ್ ಅಂತೀವಿ. ಸೊ ಇದು ಮಾಡಿ ನಿಮ್ಗೆ ಮ್ಯಾನ್ಯಲ್ ವರ್ಕು ಬೇಕು. ಯಾಕಂದ್ರೆ ನಾವು ಇಟ್ಸ್ ಕಾಂಕ್ರೀಟ್, ಯು ಹ್ಯಾಂಡಲ್ ಕಾಂಕ್ರೀಟ್ ಬ್ಯಾಗ್ಸ್ ಅಲ್ಲಿ ಬರುತ್ತೆ. ಸೊ ಮ್ಯಾನ್ಯಲ್ ವರ್ಕ್ ಇರುತ್ತೆ. ಅದನ್ನ ಪೋರ್ ಮಾಡೋದು, ಟೆಂಪರೇಚರ್ ಚೆಕ್ ಮಾಡೋದು, ಅದಕ್ಕೆಲ್ಲ. ಬಟ್ ಓವರ್ ಆಲ್ ಏನಂದ್ರೆ ಒಂದು ಮನೆ ಕಟ್ಟಬೇಕು ಅಂದ್ರೆ ನಿಮ್ಗೆ ಒಂದು 3 to 4 ಪೀಪಲ್ ಇದ್ರೆ ಸಾಕು. ಇನ್ ದ ಸೆನ್ಸ್ ಟು ಬಿಲ್ಡ್ ದ ವಾಲ್ಸ್ ಅಂಡ್ ರಿಮೈನಿಂಗ್ ವರ್ಕ್ ಆಫ್ ಸ್ಲ್ಯಾಬ್, ನೀವು ವಿಂಡೋಸ್ ಹಾಕೋದು, ಡೋರ್ಸ್ ಹಾಕೋದು, ಅದನ್ನೆಲ್ಲ ಬಂದು ನಾರ್ಮಲ್ ಟ್ರೇಡೀಸ್ ಜಸ್ಟ್ ದ ಕಾಂಕ್ರೀಟ್ ನ ಹಾಕ್ತಾರೆ ನೋಡಿ. ಮನೆಗೆ ಒಂದು ಕಾಂಕ್ರೀಟ್ ನ ಹಾಕ್ತಾರೆ, ಅದಕ್ಕೆ ಎಷ್ಟು ಬ್ರಿಕ್ಸ್ ಎಲ್ಲ ಹಾಕ್ಬೇಕಾಗತ್ತೆ, ಅದ್ರದ್ದು ಒಂದು ಎಫಿಷಿಯನ್ಸಿ, ಅದ್ರ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿ ಟೈಮ್ ಎಲ್ಲ ಇದಾಗುತ್ತೆ. ಇವಾಗ ಒಂದು ಗೋಡೆ ನೀವು ಕಟ್ಟಬೇಕು, ಸ್ಲ್ಯಾಬ್ ಹಾಕಿದ ತಕ್ಷಣ ಸ್ಲ್ಯಾಬ್ ಒಂದು 2-3 ಡೇಸ್ ಇಟ್ಕೊಳ್ಳಿ. ನೀವು ಆಮೇಲೆ ಗೋಡೆ ಎಲ್ಲ ಬಂದು 72 ಅವರ್ಸ್ ಅಲ್ಲಿ ಒಂದು ವಾರನೇ ಇಟ್ಕೊಳ್ಳಿ. ಒಂದು ವಾರದಲ್ಲಿ ಮುಗಿದೋಯ್ತು ಅಂದ್ರೆ ನಿಮ್ಗೆ 1.5 weeks ಅಲ್ಲಿ ಇಟ್ಸ್ ರೆಡಿ ಫಾರ್ ಎಲೆಕ್ಟ್ರಿಷಿಯನ್ಸ್ ಅಂಡ್ ರೂಫರ್ಸ್ ಅಂಡ್ ಪ್ಲಂಬರ್ಸ್. ತುಂಬಾ ಬೇಗನೆ ಆಗುತ್ತೆ. ಸೊ ಲೈಕ್ ನೀವೀಗ ಸದ್ಯದಲ್ಲಿ ಯಾವ ಪ್ರಾಜೆಕ್ಟ್ಸ್ ನ ನೀವು ಮಾಡಿದ್ದೀರಾ ಅಂತ ಹೇಳ್ಬೋದಾ? ನಾವು ಆಕ್ಚುಲಿ ಐ ಬೀನ್ ಇನ್ವಾಲ್ವ್ಡ್ ಇನ್ 3 projects which is a collaborative project. ಆ ಕೊಲಾಬರೇಟಿವ್ ಪ್ರಾಜೆಕ್ಟ್ ಅಲ್ಲಿ ನಾವು ಒಂದು 4 bedroom ಮನೆ, ಒಂದು ಸಿಂಗಲ್ ಬೆಡ್ರೂಮ್ ಮನೆ, ಆಮೇಲೆ ಒಂದು ಕಮ್ಯುನಿಟಿ ಸೆಂಟರ್ ತರ ಒಂದು ಔಟ್ಸ್ಕರ್ಟ್ಸ್ ರೂರಲ್ ಅಲ್ಲಿ ಕಟ್ಟಿದೀವಿ. ಇವಾಗ ನಮ್ದೇ 3 ಸ್ವಂತ ಪ್ರಾಜೆಕ್ಟ್ಸ್ ಬಂದ್ಬಿಟ್ಟು ನಾವು ವಿಂಡ್ಸರ್ ಅಲ್ಲಿ ಒಂದು ಕಾರ್ಪೊರೇಟ್ ಆಫೀಸ್ ತರ ಕಟ್ತಾ ಇದೀವಿ. ಸೊ ಆ ಪ್ರಾಜೆಕ್ಟ್ ಬಂದ್ಬಿಟ್ಟು it will showcase as an example of how you can make commercial buildings. And moreover it will also like give display. Yeah, display house tara jaga use ಮಾಡ್ತೀವಿ, but it will show as a showcase as a display. ಇನ್ನೊಂದು ರಿಸಾರ್ಟ್ ಪ್ರಾಜೆಕ್ಟ್ ಬಂದು ಒಂದು ಕ್ಲೈಂಟ್ ಸೈನ್ ಆಗಿ we are just waiting for some final approvals. ಅದು ಬ್ಲೂ ಮೌಂಟನ್ಸ್ ಹತ್ರ ಇದೆ. ಅದು ಒಂದು ತುಂಬಾ ವೆರಿ ಯುನೀಕ್ ಪ್ರಾಜೆಕ್ಟ್ ಆಕ್ಚುಲಿ. Because of NDA I can't talk much, but it's a very unique and different kind of project. Resort. ಆಮೇಲೆ we have got a project in rural Victoria, rural New South Wales as well. ಅದರಲ್ಲಿ ಬಂದ್ಬಿಟ್ಟು ನಾವು ಒಂದು ಸ್ಟ್ರಕ್ಚರ್, ಒಂದು ಟು ಗಿವ್ ದ ಫೀಲ್ ಆಫ್ ಇಟ್ಸ್ ಆಕ್ಚುಲಿ ಅಸೋಸಿಯೇಟೆಡ್ ವಿತ್ ದ ವಿನ್ಯಾರ್ಡ್. ಆ ವಿನ್ಯಾರ್ಡ್ಗೆ ಹೆಂಗೆ ಒಂದು ಎಫೆಕ್ಟಿವ್ ಫೀಲ್ ಕೊಡಬೇಕು ಆ ಥರ. ಸೊ ನಮ್ಮ ಹತ್ರ ಟ್ರ್ಯಾಕ್ಟರ್ಸ್ ಎಲ್ಲ ಇದೆ. ಟ್ರ್ಯಾಕ್ಟರ್ಸ್ ಎಲ್ಲ ಪಾರ್ಕ್ ಮಾಡೋದಕ್ಕೆ ಸ್ವಲ್ಪ ವೆರಿ ವೆರಿ ಡಿಫ್ರೆಂಟ್ ವೇ ಆಫ್ ಶೋಯಿಂಗ್ ಥಿಂಗ್ಸ್. ಸೊ ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲಿ ಇನ್ಕ್ಲೂಡಿಂಗ್ ಮೇಕಿಂಗ್ ಇಟ್ ಎ ಡೆಸ್ಟಿನೇಷನ್ ಇವೆಂಟ್, ಆ ಥರ ಒಂದು ಇವೆಂಟ್ ಲೊಕೇಶನ್. ಸೊ ಅಂಥದ್ದೊಂದು ಮಾಡ್ತಾ ಇದ್ದೀವಿ. ಅದು ಹೋಪ್ಫುಲಿ ಬೈ ಅರೌಂಡ್ April-May ನಾವು ಶುರು ಮಾಡ್ಕೊಂತೀವಿ. ಸೊ ಅದು ಇದೆ. ಆಮೇಲೆ ಕೆಲವು ಕಸ್ಟಮರ್ಸ್ ಆಲ್ರೆಡಿ ಕೇಳ್ತಾ ಇದ್ದಾರೆ. ಈ ದೇವಸ್ಥಾನ ಕಟ್ಟೋದಕ್ಕಂತೂ 3 ದೇವಸ್ಥಾನಕ್ಕೆ ಆಲ್ರೆಡಿ ಡಿಸ್ಕಷನ್ಸ್ ನಡೀತಾ ಇದೆ. ಸೊ ನಾವು ದೇವಸ್ಥಾನ ಅಂತ ಕಟ್ಟೋದಕ್ಕೆ ಬೇಕಾಗಿಲ್ಲ, ನಾವು ಸ್ಟ್ರಕ್ಚರ್ಸ್, ವಾಲ್ಸ್, ರಿಟೈನಿಂಗ್ ವಾಲ್ಸ್
ನೀವು ಅದನ್ನೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ. ಓಕೆ, ವೆರಿ ನೈಸ್. ಸೊ ವೆರಿ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ ಗಳನ್ನ ನೀವು ಮಾಡ್ತಾ ಇದ್ದೀರಾ. ಒಂದು ಕಮರ್ಷಿಯಲ್ ಆಗಿ ಮಾಡಿದೀರಾ, ಹಾಗೆ ಒಂದು ಪರ್ಸನಲ್ ಆಗು ಕೂಡ ಎಲ್ಲ ಮಾಡ್ಕೊಡ್ತಾ ಇದ್ದೀರಾ. ಸೊ ವಿನ್ಯಾಡ್ ಅಲ್ಲಿ ಒಂದು ಅಲ್ಲಿ ನಿಮ್ದು ಡಿಸ್ಪ್ಲೇ ಹೌಸಸ್ ತರ ಅಲ್ಲೆಲ್ಲ ಮಾಡ್ತಾ ಇದ್ದೀರಾ. ಆಮೇಲೆ ಬ್ಲೂ ಮೌಂಟನ್ಸ್ ಅಲ್ಲೆಲ್ಲ ನೀವು ಒಂದು ದೊಡ್ಡ ರೆಸಾರ್ಟ್ ಎಲ್ಲ ಕಟ್ತಾ ಇದ್ದೀರಾ. ಸೊ ಇಟ್ಸ್ ಗೋನ ಬಿ ನೈಸ್. ಆಮೇಲೆ ಬೇಗನೂ ಆಗುತ್ತೆ ಈ ಪ್ರಾಜೆಕ್ಟ್ಸ್ ಗಳೆಲ್ಲ. ಸೊ ತುಂಬಾ ಇಂಟ್ರೆಸ್ಟಿಂಗ್. ನಮ್ಮ ಒಂದು ಸಂದರ್ಶನ ಜಯ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಸ್ಟೇ ಟ್ಯೂನ್ ಮಾಡಿ. ನಾನು ಇವ್ರು ಹೇಳಿದ್ರು ಇವ್ರಿಗೆ ಒಂದು ಹಾಡು ಇಷ್ಟ, ಇದೇ ನಾಡು ಇದೇ ಭಾಷೆ, ಈ ಒಂದು ಒಳ್ಳೆಯ ಸಾಂಗು SPB ಅವರು ಹಾಡಿರೋದು. ಈ ಹಾಡನ್ನ ಕೇಳಿ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ನಮ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕೂಡ ನಾವು ನಡೆಯೋ ಪ್ರತಿಯೊಂದು ಇಂಟರ್ವ್ಯೂನ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಅದರದ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ದು ಈ ಒಂದು ಲೈವ್ ಸ್ಟ್ರೀಮಿಂಗ್ ನ ಕೂಡ ನಾವು ಇನ್ಸ್ಟಾಗ್ರಾಮ್, ಹಾಗೆ iHeart ಆಪ್, ಹಾಗೆ ಕಮ್ಯುನಿಟಿ ಪ್ಲಸ್ ಆಪ್, ಇದರಲ್ಲಿ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ಇದರ ಒಂದು ಲೈವ್ ಸ್ಟ್ರೀಮಿಂಗ್ ನ ಕೂಡ ನೀವು ಕೇಳಬಹುದು. ಹಾಗೆ ನಮ್ದು ಸ್ಟುಡಿಯೋ ನಂಬರ್ ಕೂಡ ಇದೆ, 0297736670 ಅಂತ. ಈ ಒಂದು ನಂಬರ್ಗೆ ಕೂಡ ಕಾಲ್ ಮಾಡಬಹುದು. ಅಥವಾ 0297921926 ಈ ನಂಬರ್ಗೂ ಕೂಡ ಕಾಲ್ ಮಾಡೋದ್ರಿಂದ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಫ್ರೆಂಡ್ಸ್, ನಾವು ಈಗ ತಾನೇ ಜಯ ಅವ್ರ ಜೊತೆ ಅವರ ಒಂದು ತ್ರಿವಿಮಾ ಒಂದು ಈ ಕಂಪನಿಯ ಬಗ್ಗೆ ಹೇಗೆ ಸ್ಟಾರ್ಟ್ ಆಯ್ತು, ಇವ್ರ ಜರ್ನಿಯ ಬಗ್ಗೆ ಇವರೆಲ್ಲ ಹೇಳ್ತಾ ಇದ್ರು. ಹೇಗೆ ಇದು ಒಂದು ಈ AI ಮತ್ತೆ ರೊಬಾಟಿಕ್ಸ್ ನ ಒಂದು ಉಪಯೋಗಿಸಿ ಈ ಒಂದು ಫ್ಯೂಷನ್ ಇಂದ ಇವರು ಹೇಗೆ ಒಂದು 3D ಕಾಂಕ್ರೀಟ್ ನೆಲ್ಲ ಹೇಗೆ ಇವರು ಒಂದು ಪ್ರಾಡಕ್ಟ್ ನ ಎಲ್ಲ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಬನ್ನಿ ಇವ್ರ ಹತ್ರನೇ ತಿಳ್ಕೊಳ್ಳೋಣ. ಸೊ ಈ ಒಂದು ಕಾಸ್ಟ್ ಎಫೆಕ್ಟಿವ್ ಎಲ್ಲ ಆಗಿರೋದ್ರಿಂದ ಟೈಮ್ ಎಲ್ಲ ಎಷ್ಟು ಬೇಗ ನೀವೊಂದು ಮನೆ ಕಟ್ಟಿಸ್ಬೇಕು. ಫಾರ್ ಎಕ್ಸಾಂಪಲ್ ಜೈ ಅವರೇ, ಈಗ ನಾವು ಒಂದು ಮನೆ ಕಟ್ಟಿಸ್ತಾ ಇದೀವಿ, ಒಂದು ಡಬಲ್ ಸ್ಟೋರಿ ಹೌಸ್ ಅಂತ ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಇದು ಒಂದು ವರ್ಷ ತಗೊಳುತ್ತೆ ಒಂದು ಪ್ರಾಜೆಕ್ಟ್, ಡಿಪೆಂಡ್ ಆನ್ ನಿಮ್ಗೆ ಏನ್ ಬೇಕು ಅಂತ. ಸೊ ನಿಮ್ಮ ಒಂದು ಕಂಪನಿ, ನಿಮ್ಮ ಒಂದು 3ವಿಮಾ ಇಂದ ಎಷ್ಟು ಬೇಗ ಇದನ್ನ ಕಟ್ಟಬಹುದು, ಹೇಗೆ ಈಗ ನಿಮ್ನ ಯಾರು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು, ಅದ್ರ ಬಗ್ಗೆ ಪ್ರೋಸೆಸ್ ಬಗ್ಗೆ ಎಲ್ಲ ಹೇಳಿ. ಶೋರ್, ನೋ ಪ್ರಾಬ್ಲಮ್. ಇವಾಗ ಫಸ್ಟ್ ಪ್ರೋಸೆಸ್ ಅಂತ ಹೇಳಿದ್ರೆ ಇಟ್ ಇಸ್ ಸ್ಟ್ಯಾಂಡರ್ಡ್ ಪ್ರೋಸೆಸ್. ಹೆಂಗೆ ನಾವು ನಾರ್ಮಲ್ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ತಗೋಬೇಕು, ನಾವು ಕೌನ್ಸಿಲ್ ಅಪ್ರೂವಲ್ ಕಳಿಸ್ಬೇಕು DAಗೆ, ಅದು ಬಿಲ್ಡಿಂಗ್ ಪರ್ಮಿಟ್ ಅಂತಾರೆ ಕೆಲವು ಸ್ಟೇಟ್ಸ್ ಅಲ್ಲಿ. ಸೊ ಅದೆಲ್ಲ ಬಂದು ಸ್ಟ್ಯಾಂಡರ್ಡ್ ಪ್ರೋಸೆಸ್. ಅದನ್ನ ನಾವು ಯಾವುದು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಹೆಂಗೆ ಏನು ಚೇಂಜ್ ಆಗುತ್ತೆ ಅಂದ್ರೆ, ಆ ಪ್ರೋಸೆಸ್ ಅನ್ನ ಮುಗಿದು ನಮಗೆ DA ಅಪ್ರೂವಲ್, ಬಿಲ್ಡಿಂಗ್ ಪರ್ಮಿಟ್ ಅಂತ ಸಿಕ್ಕಿದ ಮೇಲೆ ನಾವು ಶುರು ಮಾಡ್ತೀವಲ್ಲ, ಆ ಟೈಮ್ ಇಂದ ನಮಗೆ 3D ಪ್ರಿಂಟಿಂಗ್ ಅಲ್ಲಿ ಎಫಿಷಿಯನ್ಸಿ ಕಾಣುತ್ತೆ. ಯಾಕಂದ್ರೆ ನಾವು ಆ ಟೈಮ್ ಇಂದಾನೇ ನಿಮ್ಗೆ 8 to 12 months ಆಗುತ್ತೆ ನಿಮ್ಮ ಮನೆ ಕಟ್ಟಿ ಮುಗಿಸೋದಕ್ಕೆ ನಾರ್ಮಲಿ. ಸೊ 3D ಕಾಂಕ್ರೀಟ್ ಪ್ರಿಂಟಿಂಗ್ ಅಲ್ಲಿ ಟಿಪಿಕಲಿ ಒಂದು 3 bedroom ಮನೆ ಅಂತ ಇಟ್ಕೊಳ್ಳಿ, ನಾವು ಒಂದು 6 to 8 weeks ಅಲ್ಲಿ ಕಂಪ್ಲೀಟ್ ಮಾಡಬಹುದು. 6 to 8 weeks. ಸೊ ದಿಸ್ ಇನ್ಕ್ಲೂಡ್ಸ್ ಯುವರ್ ರೂಫಿಂಗ್, ಟರ್ನ್ ಕೀ ಅಂತ ಇಟ್ಕೊಳ್ಳಿ. ಕಂಪ್ಲೀಟ್ ನೀವು ಮೂವಿಂಗ್ ಟೈಮ್ಗೆ ಒಂದು 2 ತಿಂಗಳು ನಿಮ್ಗೆ ಟೈಮ್ ಅಲ್ಲಿ ನೀವು ಆಕ್ಚುಲಿ 3 bedroom ಹೌಸ್ ನ ಮುಗಿಸಿ ಯು ಕ್ಯಾನ್ ವಾಕ್ ಇನ್. ದಿಸ್ ಇಸ್ ಸ್ಟ್ಯಾಂಡರ್ಡ್, ಸ್ಟಾಕ್ ಸ್ಟ್ಯಾಂಡರ್ಡ್. ಇವಾಗ ಅದರಲ್ಲಿ ಕೆಲವರು ಬಂದು ಇಲ್ಲ ನನಗೆ ಈ ತರ ಗೋಡೆ ಬೇಡ, ಪ್ಲಾಸ್ಟರಿಂಗ್ ಬೇಕು, ಇಲ್ಲ ಅಂತರ ಡಿಸೈನ್ಸ್, ಇಲ್ಲ ಸ್ವಲ್ಪ ಬೇರೆ ಅಂತ ವೇರಿಯೇಷನ್ಸ್ ಇದ್ದಾಗ ಆಬ್ವಿಯಸ್ಲಿ ಸ್ವಲ್ಪ ಬೇರೆ ಬೇರೆ ಟೈಮ್ ಲಿಮಿಟ್ಸ್ ಇರುತ್ತೆ. ಬಟ್ ಸ್ಟಾಕ್ ಸ್ಟ್ಯಾಂಡರ್ಡ್ ಮನೆ, ಏನೋ ಟಿಪಿಕಲ್ ವಾಲ್ಸ್ ವಾಟ್ ನಿಮಗೆ ಆಟೋಮೆಟಿಕ್ ಆಗಿ ಒಂದು 6 to 8 weeks ಅಲ್ಲಿ ನಾವು ಮುಗಿಸ್ಬೋದು ಅಂತ. ಸೊ ನೀವು ಅದನ್ನೇ ಯೋಚನೆ ಮಾಡ್ಬೋದು. ಅದ್ರಲ್ಲಿ ಒಂದು ಕಾಸ್ಟ್, ನೀವು ನಿಮ್ಮ ಮನೇನ ಒಂದು 8 ತಿಂಗಳು ಮುಂಚೆ ನೀವು ಮೂವಿಂಗ್ ಮಾಡಬೇಕು. ಪ್ಲಸ್ ಇನ್ನೊಂದೇನಂದ್ರೆ, ನೀವು ಈಗ ಬಿಲ್ಡಿಂಗ್ ಎಲ್ಲ ಒಂದು ಪ್ರಾಜೆಕ್ಟ್ ಅಂದ್ರೆ ಯಾರೋ ಒಂದು ಪ್ರೈವೇಟ್ ಬಿಲ್ಡರ್ಸ್ ಎಲ್ಲ ಇಟ್ಕೊಂಡ್ರೆ ಅವ್ರು ಬೇರೆ ಬೇರೆ ಕಡೆ ಎಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ. ಅವ್ರ ಕಮಿಟ್ಮೆಂಟ್ಸ್ ಗೆಲ್ಲ ಒಂದು ವೇಟ್ ಮಾಡ್ಬೇಕು, ಎಷ್ಟು ಒಂದು ಟೈಮ್ ತಗೊಳುತ್ತೆ. ಅಂದ್ರೆ ಎಸ್ಪೆಷಲಿ ಆಸ್ಟ್ರೇಲಿಯಾ, ಇಂಡಿಯಾದಲ್ಲಿ ಅಂದ್ರೆ ಏನಂದ್ರೆ ಫುಲ್ ಮನೆನೇ ಕಾಂಕ್ರೀಟ್ ಅಲ್ಲಿ ಕಟ್ತಾರೆ, ಎಷ್ಟೇ ಫ್ಲೋರ್ ಆದ್ರೂ. ಬಟ್ ಇಲ್ಲಿ ಏನಂದ್ರೆ ಒಂದು 4 side ನೀವು ಕಾಂಕ್ರೀಟ್ ಅಲ್ಲಿ ಕಟ್ಬಿಟ್ರೆ, ಇನ್ ಮಿಡಿಲ್ ಅಲ್ಲೆಲ್ಲ ಒಂದ್ ಸ್ವಲ್ಪ ಅದು ಸ್ಟ್ಯಾಂಡಿಂಗ್ ಮಾಡ್ಬಿಟ್ರೆ, ಅದ್ ಬಿಟ್ರೆ ಇನ್ನ ನೀವು ಏನ G ಬ್ರೋಕ್ ನ ಯೂಸ್ ಮಾಡ್ತಾರೆ. ಸೊ ಸ್ವಲ್ಪ ಕ್ವಿಕ್
ಕ್ವಿಕ್ ಆಗೂ ಇರುತ್ತೆ ಇಲ್ಲಿ ಮನೆ ಕಟ್ಟೋದು. ಪ್ಲಸ್ ಇವರ ಒಂದು 3V ಅವ್ರದ್ದು ಒಂದು ಯೂಸ್ಫುಲ್, ನೀವೆಲ್ಲ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇವ್ರದ ಒಂದು ಈ ಪ್ರಾಡಕ್ಟ್ ಎಷ್ಟು ಬೇಗ ಮಾಡ್ಕೊಡ್ತಾರೆ ಅಂದ್ರೆ, ನೀವು ಒಂದು ಮನೆ ಡಬಲ್ ಸ್ಟೋರಿ ಕಟ್ತೀನಿ ಅಂದ್ರೆ ನೀವು 1 ವರ್ಷ ತನಕ ವೆಯ್ಟ್ ಮಾಡಂಗೆ ಇಲ್ಲ. ಒಂದು ನೀವು ಹೇಳ್ದಂಗೆ ಎಷ್ಟು ಒಂದು 6 weeks ಅಲ್ಲೆಲ್ಲ ಬೇಗ 6 to 8 weeks ಅಲ್ಲೆಲ್ಲ ಬೇಗ ಆಗೋಗುತ್ತೆ. ಸೊ ಯಾಕಂದ್ರೆ ತುಂಬಾ ವೇಟಿಂಗ್ ಪೀರಿಯಡ್ ಅಷ್ಟೇ ಅಲ್ವಾ, ಒಂಥರ ಎಲ್ಲರಿಗೂ ಅಯ್ಯೋ ಕಾತ್ರ ಇರುತ್ತೆ, ಯಾವಾಗ ಹೋಗ್ತೀವಿ ಅಂತ ಇರುತ್ತೆ. ಆಮೇಲೆ ಒಂದೊಂದ್ಸಲ ಪ್ರೈವೇಟ್ ಬಿಲ್ಡರ್ಸ್ ಅನ್ನ ನೀವು ಫಾಲೋ ಅಪ್ ಮಾಡ್ತಾ ಇರ್ಬೇಕು, ಇನ್ನ ಟೈಮ್ ತಗೊಳುತ್ತೆ. ಪ್ಲಸ್ ಒಂದ್ಸಲ ನೀವು ಬಿಲ್ಡ್ ಮಾಡ್ತಾ ಇರ್ತೀರಾ, ಮಳೆ ಬರುತ್ತೆ. ಸೊ ಅದನ್ನು ಎಲ್ಲ ಒಂದು ನೀವು ಅದೆಲ್ಲ ಎನ್ವೈರನ್ಮೆಂಟ್ ಅಲ್ಲಿ ಎಲ್ಲ ನೋಡಿದಾಗ ಅದು ಎಷ್ಟು ಟೈಮ್ ತಗೊಳುತ್ತೆ. ಸೊ ನೀವು ಇವ್ರಿಗೆ ಕೊಟ್ಬಿಟ್ರೆ ಎಲ್ಲ ಪ್ರಿಂಟ್ ಆಗ್ಬಿಟ್ರೆ ಬಂದ್ಬಿಟ್ಟು ಅದು ಒಂದು ಟೈಮ್ ನೋಡ್ಕೊಂಡು ಡೇಟ್ ನೋಡ್ಕೊಂಡು ಆ ದಿನ ನೀವು ಹಾಕ್ಬಿಟ್ರೆ, ಸೊ ಇಟ್ಸ್ ಸೋ ಕ್ವಿಕ್. ಅಂಡ್ ಬಿಲ್ಡಿಂಗ್ ನೆಕ್ಸ್ಟ್ ಎಲೆಕ್ಟ್ರಿಕಲ್ ವರ್ಕ್, ಪ್ಲಂಬಿಂಗ್ ಏನೇನಿರುತ್ತೆ ಅದನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್. ಜಯ್ ಅವರೇ, ತುಂಬಾ ಒಳ್ಳೆಯ ಕೆಲಸನ ಮಾಡ್ತಾ ಇದ್ದೀರಾ ನೀವು. ಸೊ ಇಟ್ಸ್ ನಾಟ್ ಈಸಿ ಅಲ್ಲ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಇದನ್ನೆಲ್ಲ ಒಂದು ಮಾಡ್ಕೊಂಡ್ ಬರೋದು ಅಂದ್ರೆ ಎಷ್ಟು ಚಾಲೆಂಜಿಂಗ್ ಇದೆ ಇದು. ಇಟ್ಸ್ ಆಕ್ಚುಲಿ ಚಾಲೆಂಜಿಂಗ್. ಸ್ವಲ್ಪ ತುಂಬಾನೇ ಡೆವಲಪ್ಮೆಂಟ್ಸ್ ಆಗಬೇಕು, ರೀವರ್ಕ್ ಆಗಬೇಕು, ಎಲ್ಲಾನು ಇದೆ ಆಕ್ಚುಲಿ ಇದರಲ್ಲಿ. ಬಟ್ ಏನಂದ್ರೆ ಒಂದು ಹೆಜ್ಜೆ ಇಟ್ಟಿದ್ದೀವಿ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ. ಸೊ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಡೂ. ಮಾಡ್ದೇನೆ ನಾವು ಯೋಚನೆ ಮಾಡ್ತಾ ಇದ್ರೆ ಆಗಲ್ಲ. ಸೊ ಅಟ್ಲೀಸ್ಟ್ ಒಂದು ಮಾಡಿದೀವಿ, ಮುಂದೆ ಹೋಗ್ತಾ ಇದೀವಿ, ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ಎಷ್ಟೊಂದು ಜನ ಮಕ್ಕಳುಗಳು ಈಗ ತುಂಬಾ ನಾನು ಹೇಳ್ದಂಗೆ ಈಗ AI ಅದೇ ಇವಾಗ ವರ್ಡ್ ಅಲ್ಲಿ ಎಲ್ಲರೂ ಏನ್ ಮಾಡ್ಬೇಕು ಅಂದ್ರೆ AI ಮಾಡು, ರೊಬೋಟಿಕ್ಸ್ ಮಾಡು ಅಂತ, ದಟ್ ಈಸ್ ಗೋನ್ ಟೇಕ್ ಓವರ್ ದ ವರ್ಡ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಈಗ ಒಂದು ಮನುಷ್ಯನ ಮೇಲೆ ಡಿಪೆಂಡ್ ಗಿಂತ ಒಂದು ಮೆಷಿನ್ ಮೇಲೆ ಡಿಪೆಂಡೆನ್ಸಿ. ಈಗ ಓದ್ತಾ ಇರೋ ಮಕ್ಳುಗಳಿಗೆಲ್ಲ ನೀವೇನ್ ಅಡ್ವೈಸ್ ಕೊಡಕ್ಕೆ ಇಷ್ಟಪಡ್ತೀರಿ? ಏನ್ ಓದಿದ್ರೆ ಈಗೆಲ್ಲ ಒಂದು ನಿಮ್ಮ ಒಂದು ಈ ತರ ಎಲ್ಲ ನೀವ್ ಮಾಡ್ಬೇಕು ಅಂದ್ರೆ ಏನ್ ಅಡ್ವೈಸ್ ಕೊಡಕ್ಕೆ ಇಷ್ಟಪಡ್ತೀರಿ? ನೋಡಿ, ಇದ್ರಲ್ಲಿ ಏನಂದ್ರೆ ಈ ಟೆಕ್ನಾಲಜಿ ಸ್ಪೆಸಿಫಿಕ್ ಆಗಿ ಮಾತಾಡ್ಬೇಕು ಅಂದ್ರೆ ಇದ್ರಲ್ಲಿ ಆಪರ್ಚುನಿಟಿ ಇಸ್ ಮ್ಯಾಸಿವ್. ನಾನು ಮುಂಚೆ ಹೇಳ್ದಂಗೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ವ್ಯಾಲ್ಯೂ ಬಂದ್ಬಿಟ್ಟು 3D ಕಾಂಕ್ರೀಟ್ ಪೇಂಟಿಂಗ್ ಅಲ್ಲಿ ಇಸ್ ಗೋನ್ ಬಿ ಅ ಫ್ಯೂ ಬಿಗ್ $1 billion. It's not a small industry anymore. It's actually escalating at a very large pace. ಸೊ ನಾವು ಅದನ್ನು ಲೆವರೇಜ್ ಮಾಡ್ಕೋಬೇಕು ಅಂದರೆ ಇಂಥ ಟೆಕ್ನಾಲಜಿನ ಅರ್ಥ ಮಾಡಿಕೊಂಡು ಇಂಥ ಸ್ಕಿಲ್ನ ನೀವು ಗ್ಯಾದರ್ ಮಾಡಿಕೊಂಡ್ರೆ, ಇವಾಗ ನಾವು ಕಂಪ್ಯೂಟೇಷನಲ್ ಇಂಜಿನಿಯರ್ ಅಂತ ಹೇಳಿದ್ರೆ, ನಮ್ಮ ಕಂಪ್ಯೂಟೇಷನಲ್ ಇಂಜಿನಿಯರ್ ಎಂಗೇಜ್ ಮಾಡೋಕ್ಕೆ ನಮ್ಮ ಸ್ಯಾಲರೀಸ್ ಬಂದು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 80-90K ಅವ್ರಿಗೆ ಕೊಡಬೇಕು. ಸೊ ಇಟ್ ಇಸ್ ನಾಟ್ ಅ ಚೀಪ್ ಸ್ಕಿಲ್. ಸೊ ಅಂಥದ್ದು ಬಂದು ನಾವು ಒಂದು ಪ್ರಿಂಟರ್ ಇಟ್ಕೊಂಡ್ಬಿಟ್ಟು ವಿ ನೀಡ್ ಲೈಕ್ 1.5 person ಆಫ್ ಕಂಪ್ಯೂಟೇಷನಲ್ ಇಂಜಿನಿಯರ್ ಪ್ಲಸ್ ಕಪಲ್ ಆಫ್ ಅದರ್ ಪೀಪಲ್. ಸೊ ಈ ಟೆಕ್ನಾಲಜಿ will come to a crunch where resources will be needed. So ನಾವು ಅಂತ ಒಂದು ಫೀಲ್ಡ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಈ ಕಾಂಬಿನೇಷನ್ ಬಂದು ನಾವು ಹೆಂಗೆ ಗ್ರಾಸ್ ಮಾಡ್ಬೋದು ಅಂತ ಟೆಕ್ನಾಲಜಿನ ಐ ಥಿಂಕ್ ಯಂಗ್ಸ್ಟರ್ ಶುಡ್ ಆಕ್ಚುಲಿ ಪಿಕ್ ಅಪ್ ಅಂಡ್ ಯು ಲರ್ನ್ CAD ಸಾಫ್ಟ್ವೇರ್, ಯು ಲರ್ನ್ 3D ಕಾಂಕ್ರೀಟ್ ಪೇಂಟಿಂಗ್ ಸಾಫ್ಟ್ವೇರ್, ಟೀಚ್ ಪೆಂಡೆಂಟ್ ಇದೆ. ಸೊ ಅಂತೆಲ್ಲ ಒಂದು ಸ್ವಲ್ಪ ನಾಲೆಜ್ ಬಿಲ್ಡ್ ಮಾಡ್ಕೊಂಡ್ರೆ ಈ ಫ್ಯೂಚರ್ ಅಲ್ಲಿ ಆಪರ್ಚುನಿಟಿ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇನ್ನೂ ಜಾಸ್ತಿ ಕಂಪನೀಸ್ ಬರುತ್ತೆ. ಏನೋ ನಾವು ಬಿಗಿನಿಂಗ್ ಅಲ್ಲಿ ಇದ್ದೀವಿ, ವಿ ಆರ್ ಪ್ರಾಬ್ಲಿ ಒನ್ ಆಫ್ ದ ಫಸ್ಟ್ ಇನ್ ದ ವೇ. ಬಟ್ ಇದು ಬಂದು ವರ್ಲ್ಡ್ ಅಲ್ಲಿ ತುಂಬಾ ಎಸ್ಕಲೇಟಿಂಗ್ ಟೆಕ್ನಾಲಜಿ. ಆಸ್ ಅನ್ ಎಕ್ಸಾಂಪಲ್ ಒಂದು ಹೇಳಬೇಕು ಅಂದ್ರೆ, ಇವಾಗ ರೀಸೆಂಟ್ ಆಗಿ LA ಫೈರ್ಸ್ ಬಗ್ಗೆ ನೀವು ಕೇಳಿದ್ರಿ. ಅದನ್ನ ಎಷ್ಟು ಪ್ರಾಬ್ಲಮ್ ಆಗಿದೆ, ಡಿಸ್ಟ್ರಾಕ್ಷನ್ ಆಗಿದೆ ಅಂದ್ರೆ 2028 ಅಲ್ಲಿ ಒಲಿಂಪಿಕ್ಸ್ ಬರ್ತಾ ಇದೆ. ಹೌ ವಿಲ್ ಅದು ಎಲ್ಲೇ ನಡೆಯೋದು? ಸೊ ನಾವು 25 ಅಲ್ಲಿ ಇದ್ದೀವಿ. ಇನ್ನು 3 years ಅಲ್ಲಿ ಹೌ ಯು ರಿಕವರ್ ದ ಹೋಲ್ ಥಿಂಗ್? ಯು ಕೆನಾಟ್ ರಿಕವರ್ ಯೂಸಿಂಗ್ ಟ್ರೆಡಿಷನಲ್ ಮೆಥಡ್ಸ್. ಹೌ ಟು ಇಂಪ್ಲಿಮೆಂಟ್ ಮಾಡರ್ನ್ ಟೆಕ್ನಾಲಜಿ? ಸೊ ಇಂಥದೆಲ್ಲ ಬಂದ್ಬಿಟ್ಟು ಆಪರ್ಚುನಿಟೀಸ್ ತುಂಬಾನೇ ಜಾಸ್ತಿ ಇರುತ್ತೆ. ಕ್ರಿಯೇಟ್ ಮಾಡಿ ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ಸ್ಪೆಷಲಿಸ್ಟ್ ಸ್ಕಿಲ್ಸ್ ಆಪರ್ಚುನಿಟೀಸ್ ಇರುತ್ತೆ. ಸೊ ಇದನ್ನೆಲ್ಲ ಬಂದು ಕ್ಯಾಪಿಟಲೈಸ್ ಮಾಡ್ಕೋಬೇಕು ನಾವು. Yeah, that is a big disaster in unfortunate actually. So ನೀವು ನೋಡ್ಬೋದು ಲೈಕ್ ಎಷ್ಟೊಂದು ಜನ, ಎಷ್ಟು ಮಲ್ಟಿ ಮಿಲಿಯನೇರ್ಸ್. ಸೊ ಈ ಒಂದು ಎನ್ವೈರನ್ಮೆಂಟ್ ಇದ್ರ ಭೂಮಿ ಮುಂದೆ ನಾವೆಲ್ಲ ಏನು ಇಲ್ಲ. ಸೊ ನೀವು ಹೇಳ್ದಂಗೆ ಲೈಕ್ ಇನ್ನೇನು ಒಲಿಂಪಿಕ್ ಬರ್ತಾ ಇದೆ 2028 ಅಲ್ಲಿ. ಒಂದು 3 years ಅಲ್ಲಿ ಎಲ್ಲೇನ ಮತ್ತೆ ಫುಲ್ ಮುಂಚೆ ತರ ರಿಕವರ್ ಮಾಡ್ಬೇಕು ಅನ್ನೋದು ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆಕ್ಚುಲಿ. ಸೊ ನೀವು ಹೇಳ್ದಂಗೆ ಈ ಒಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗೆಲ್ಲ ಒಂದು ಉಪಯೋಗಿಸ್ಕೊಳ್ಳೋದ್ರಿಂದ ಸೊ ಅದರಲ್ಲಿ ಒಂದು ಯೂಸ್ಫುಲ್ ಆಗುತ್ತೆ. ಸೊ ಇನ್ನೊಂದೇನಂದ್ರೆ ನಿಮಗೆ ಸೌದಿ ಅರೇಬಿಯಾ ಅಲ್ಲಿ ಸಾಕರ್ ಬರ್ತಾ ಇದೆ. ನನಗೆ ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ, 32 ಇರ್ಬೇಕನ್ನೋ. ಸೌದಿ ಅರೇಬಿಯಾ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ, ದೇ ಆರ್ ಬಿಲ್ಡಿಂಗ್ ದ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಯೂಸಿಂಗ್ 3D ಕಾಂಕ್ರೀಟ್ ಪೇಂಟಿಂಗ್.
Wow. They have already announced it. They are going fully Saudi Arabia. Yes. Dubai alli nimge kelode bada. Everything actually, I'm connected with the development minister in Dubai. So he's very close to me in that. Okay. They have been pushing me so much to do a lot of things. Dubai is like very advanced. ಅವರು ಎಷ್ಟು ಬಿಲ್ಡಿಂಗ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ಒಂದು ಮರುಭೂಮಿನ ಅವ್ರು ಹೇಗೆ ಚೇಂಜ್ ಮಾಡ್ಬಿಟ್ರು ನೋಡಿ. ಸೊ ಈ ಟೆಕ್ನಾಲಜಿ ಬಂದು ಇಲ್ಲಂತಲ್ಲ, ನಮ್ಮ ದೇಶದಲ್ಲಿ ಎಲ್ಲಾ ಕಡೆನೂ ಡೆವಲಪ್ ಆಗ್ತದೆ, ಎಲ್ಲಾ ಕಡೆನೂ ಪೀಪಲ್ ಆರ್ ಪಿಕಿಂಗ್ ಇಟ್ ಅಪ್ ಆಕ್ಚುಲಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಸ್ ವೆಲ್. ಯಾಕಂದ್ರೆ ಈ ಒಂದು AI ರೊಬಾಟಿಕ್ಸ್ ಅನ್ನೋದು ಬರೀ ಈ ತರ ಒಂದು ಫೀಲ್ಡ್ ಅಲ್ಲೇ ಅಲ್ಲ, ಎವ್ರಿ ಫೀಲ್ಡ್ ಅಲ್ಲೂ ಈಗ ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲೇ ಇರ್ಬೋದು, ಎಜುಕೇಶನ್ ಫೀಲ್ಡ್, ಪ್ರತಿಯೊಂದು ಫೀಲ್ಡ್ ತುಂಬಾ ಡಿಪೆಂಡೆಂಟ್ ಆಗ್ತಾ ಇದೆ. ಸೊ ನಿಮ್ಗೆ ಆಗ್ಲೇ ಗೊತ್ತಿರಂಗೆ ಈಗ ಒಂದು ಕಾರ್ ತಯಾರಿಸೋ ಪ್ಲೇಸಸ್ ನ ನೀವು ನೋಡಿದ್ರೆ ಎಲ್ಲ ಆಟೋಮ್ಯಾಟಿಕ್ ರೋಬೋಟೇ ಪೇಂಟ್ ಆಗುತ್ತೆ ಎಲ್ಲಾನು. ಪ್ರತಿಯೊಂದು ನೀವು ನೋಡಿದ್ರೆ ಎಷ್ಟು ಯು ಮೆಸ್ಮರೈಸ್ ಬೈ ಹೌ ದ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತದೆ. ಪ್ಲಸ್ ಅದರ ಡ್ರಾಬ್ಯಾಕ್ಸ್ ಕೂಡ ಆಗ್ತದೆ ಜನಗಳಿಗೆ ಕೆಲಸದಲ್ಲಿ. ಈಗ ನೀವು ಒಂದು ಶಾಪಿಂಗ್ ಸೆಂಟರ್ ಹೋದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಪೋಲ್ಸ್ ಹೋದ್ರೆ ಈಗೆಲ್ಲ ಮೆಷಿನೇ, ಬಿಲ್ ಪೇ ಮಾಡೋದು ಪ್ರತಿಯೊಂದು. ಅಂದ್ರೆ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಆಗ್ತಾ ಕಾಸ್ಟ್ ಎಫೆಕ್ಟಿವ್ ಆಗ್ತಾ ಇದೆ, ಎಲ್ಲ ಎಫಿಷಿಯನ್ಸಿ ಬರ್ತಾ ಇದೆ, ಪ್ಲಸ್ ಜಾಬ್ಗಳು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇದು ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಬಟ್ ಒಂದು ಅಬ್ಸರ್ವೇಷನ್ ಒಂದೇನಂದ್ರೆ, ಆ ಕೆಲವು ಆ ಫೀಲ್ಡ್ ಎಕ್ಸಾಕ್ಟ್ಲಿ ಆ ಸ್ಪೆಸಿಫಿಕ್ ಫೀಲ್ಡ್ ಅಲ್ಲಿ ಮೇ ಬಿ ಇವಾಗ ಕೋಲ್ಸ್ ಅಲ್ಲಿ ನೀವು ಪಾಯಿಂಟ್ ಆಫ್ ಸೇಲ್ ಎಕ್ಸಿಕ್ಯೂಟಿವ್ ಅವ್ರು ಬಂದು ದುಡ್ಡು ತಗೊಳ್ಳೋದು ಕೊಡೋದು ಅವ್ರ ಕೆಲಸ ಹೋಯ್ತು ಅಂತ ಇಟ್ಕೊಳ್ಳಿ. ಆದ್ರೆ ನಿಮ್ಗೆ ಏನಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ ಹಸ್ ಕ್ರಿಯೇಟೆಡ್ ಸಮಥಿಂಗ್ ಎಲ್ಸ್. Some other jobs. So there are skills that you can pick up. There are technologies that you can learn. There are more opportunities actually. Iವಾಗ it will never become a situation where humanity will be wiped out with no jobs and robots will take over. It's not possible. Robots ತಯಾರು ಮಾಡ್ಬೇಕಂದ್ರೆ ಹ್ಯೂಮನ್ಸ್ ಬೇಕು, ಇಲ್ಲದ್ರೆ ಆಗೋದೇ ಇಲ್ಲ. ಇವಾಗ ನಾವು ಯೋಚನೆ ಮಾಡೋ ತರ ನಾವು ಎಷ್ಟೋ ಸ್ಕೈಫೈ ಮೂವೀಸ್ ನೋಡ್ತೀವಿ, ರೋಬೋಟ್ಸ್ ಹ್ಯಾವ್ ಗಾಟ್ ಹ್ಯೂಮನ್ ಬ್ರೈನ್ ಅಂಡ್ ದೇ ವರ್ಕ್ ಆನ್ ದೇರ್ ಓನ್. ಬಟ್ ಅದೆಲ್ಲ ಸ್ವಲ್ಪ ಇಮ್ಯಾಜಿನೇಷನ್ ಅಂತ ಇಟ್ಕೊಳ್ಳಿ. ಬಟ್ ಅದೇನಂದ್ರೆ ಆ ಲರ್ನಿಂಗ್ ಬರೋದಿಕ್ಕೆ ತುಂಬಾ ಟೈಮ್ ಇದೆ. ಹೌದು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ಗೆ ಒಂದೊಂದ್ಸಲ ನಾವೆಲ್ಲ ಅಲ್ಲಿ ಹೋದಾಗ ಇಲ್ಲಿ ಯಾರೊಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಅಲ್ವಾ? ಹೌದು. ಯಾಕಂದ್ರೆ ಸಮ್ಟೈಮ್ಸ್ ಇನ್ನೊಂದೇನಂದ್ರೆ ವಿ ಯೂಸ್ ಟು ಇಟ್ ಸೋ ಮಚ್ ಅಲ್ವಾ? ಅದಕ್ಕೆ ನಾವೊಂದು ಯೂಸ್ ಆಗೋಗಿದೀವಿ. ನಾವ್ ಹತ್ರ ಎಲ್ಲ ಒಂದು ಹಳೆಯ ಮೆಥಡ್ಸ್ ಅಲ್ಲಿ ಅಲ್ವಾ ಒಂಥರ. ಸೊ ಇದು ಓಲ್ಡ್ ಮೆಥಡ್ ತರ ನಾವೆಲ್ಲ ಓಲ್ಡ್ ಸ್ಕೂಲ್ ತರ. ಸೊ ಒಂಥರ ಅಡ್ವಾನ್ಸ್ ಆಗ್ತಾ ಇದೆ, ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಬಟ್ ಕೆಲವೊಂದೊಂದು ಆತರ ನೀವು ಹೇಳ್ದಂಗೆ ಮೈಟ್ ಬಿ ಇಟ್ ಲುಕ್ಸ್ ಲೈಕ್ ಡ್ರಾಬ್ಯಾಕ್ಸ್ ಇದೆ ಅಂತ, ಬಟ್ ಬ್ಯಾಕ್ ಎಂಡ್ ಅಲ್ಲಿ ಅದು ಬೇರೆ ಬೇರೆ ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ನೀವು ಮನೆ ಕಟ್ಟುವಾಗ ನಾವು ಇರ್ತೀವಿ, ಸೊ ನೈಸ್. ಆಕ್ಚುಲಿ ನಮ್ಮ ಒಂದು ಸಂದರ್ಶನ ಜಯ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಜಯ ಅವರೇ, ಬಹಳಷ್ಟು ಮಾಹಿತಿ ಕೊಟ್ರಿ. ಸೊ ನೀವು ಒಳ್ಳೆ ಕೆಲಸನ ಮಾಡ್ತಾ ಇದ್ರ. ಯಾಕಂದ್ರೆ ಮನೆ ಕಟ್ಟೋದು ಅಷ್ಟೇ, ಮದ್ವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಗಾದೆನೇ ಇದೆ ಆಕ್ಚುಲಿ. ಹೌದು, ಅದು ಈಸಿ ಅನ್ನೋ ತರ ನೀವು ಈಗ ತೋರಿಸ್ತಾ ಇದ್ದೀರಾ. ಸೊ ನಥಿಂಗ್ ಇಸ್ ಇಂಪಾಸಿಬಲ್ ಇಫ್ ಯು ಹ್ಯಾವ್ ಎ ಫೋಕಸ್, ಮೈಂಡ್, ಡಿಟರ್ಮಿನೇಷನ್, ಒಂದು ಹಾರ್ಡ್ ವರ್ಕ್ ಎಲ್ಲ ಇದ್ರೆ ನಥಿಂಗ್ ಇಸ್ ಇಂಪಾಸಿಬಲ್. ಅದಕ್ಕೆ ಯಾವ ಒಂದು ಬ್ಯಾರಿಯರ್ ಇರೋದಿಲ್ಲ. ಯಾವ ಟೈಮ್ ಅಲ್ಲಿ ಬೇಕಾದ್ರೆ ನೀವೊಂದು ಅಚೀವ್ ಮಾಡಬಹುದು ಅನ್ನೋದು ನೀವೇ ಒಂದು ಲೀವ್ ಪ್ರೂಫ್ ಅಂತಾನೆ ನಾನು ಈಗ ಸೊ ಈ ಒಂದು ಫೀಲ್ಡ್ ಅಲ್ಲಿ ಒಂದು ಅಡ್ವಾನ್ಸ್ಡ್ ಆಗಿ ನೀವು ತಗೊಂಡ್ಬಂದು ಬಹಳ ಒಳ್ಳೆಯ ಕೆಲಸನ ಮಾಡ್ತಾ ಇದ್ರ. ಸೊ ನಮ್ಮ ಸಂದರ್ಶನ ಜಯ ಅವ್ರ ಜೊತೆ ಕಂಟಿನ್ಯೂ ಆಗುತ್ತೆ. ಅವ್ರು ಇನ್ನೊಂದು ಹಾಡು ಇಷ್ಟ ಅಂತ ಹೇಳ್ತಾ ಇದ್ರು, ಅನಿಸುತ್ತಿದೆ ಯಾಕೋ ಎಂದು. ನಿಮ್ಗೆ ಗೊತ್ತಿರ್ಬೋದು ಮುಂಗಾರು ಮಳೆ, ಇಟ್ಸ್ ಆಲ್ ಟೈಮ್ ಫೇಮಸ್. ನಿಗಮ್ ಹಾಡಿರೋ ಈ ಒಂದು ಹಾಡು ಮನೋಮೂರ್ತಿ ಅವರು ಬರ್ದಿರೋ ಲಿರಿಕ್ಸ್. ಇಟ್ಸ್ ಎವರ್ ಗ್ರೀನ್ ಸಾಂಗ್ ಅಂತಾನೆ ಹೇಳ್ಬೋದು. 2006 ಅಲ್ಲಿ ಇದು ಒಂದು ರಿಲೀಸ್ ಆಗಿದ್ ಮೂವಿ. ಸೊ ಈ ಹಾಡನ್ನ ಕೇಳಿ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ರೇಡಿಯೋ 100.1 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಹಾಗೆ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್, ಹಾಗೆ ಪ್ರತಿಯೊಂದು ಈವೆಂಟ್ಸ್ ಅಪ್ಡೇಟ್ಸ್ ಕೂಡ ನಾವು ಹಾಕ್ತೀವಿ. ಯಾವ ಈವೆಂಟ್ಸ್ ಬರ್ತಾ ಇದೆ, ನಮ್ಮ ಒಂದು ಕಮ್ಯುನಿಟಿ ಈವೆಂಟ್ಸ್ಗಳು, ಅದ್ರ ಬಗ್ಗೆನೂ ಕೂಡ ನಾವು ಎಲ್ಲ ಅಪ್ಡೇಟ್ಸ್ನ ಕೂಡ ನೀವು ಹಾಕ್ತೀವಿ. ಸೊ ದಯವಿಟ್ಟು ನೀವು ಯಾವಾಗಲೂ ನಮ್ಮ ಒಂದು ಈ ಒಂದು ಫೇಸ್ಬುಕ್ ಚಾನಲ್ನ ಮತ್ತೆ ನಮ್ಮದು ಯೂಟ್ಯೂಬ್ ಚಾನಲ್ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ
ನೀವು ಇದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನೀವು ಇದನ್ನ ಫಾಲೋ ಮಾಡೋದ್ರಿಂದ ನಮಗೆ ಏನೇನು ಕರೆಂಟ್ ಅಪ್ಡೇಟ್ಸ್ ಇದೆ, ಇಂಟರ್ವ್ಯೂಸ್ ಬಗ್ಗೆ ಆಗಲಿ ಪ್ರತಿಯೊಂದು ಅಪ್ಡೇಟ್ಸ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಕನ್ನಡದವರು ಬಹಳಷ್ಟು ಇವೆಂಟ್ ಕೂಡ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದರ ಅಪ್ಡೇಟ್ಸ್ ಕೂಡ ನಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಹೋದ್ರೆ ನೀವು ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಎಲ್ಲ ನೀವು ತಿಳ್ಕೊಬಹುದು. ಸೊ ನಮ್ಮ ಸಂದರ್ಶನ ಜಯ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ನಾನು ಹಾಗೆ ಪ್ರತಿ ವಾರ ನಾನು ಈ ಒಂದು ಸೆಗ್ಮೆಂಟ್ ಮಾಡ್ತೀನಿ, ಯಾವುದು ಕನ್ನಡ ಚಲನಚಿತ್ರ ರಿಲೀಸ್ ಆಗಿದೆ ಅಂತ. ಸೊ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ಕನ್ನಡ ಚಲನಚಿತ್ರದ ಹೆಸರು ಕಣ್ಣ ಮುಚ್ಚೆ ಕಾಡೆ ಗೂಡೆ ಅಂತ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಇದನ್ನ ನಿರ್ದೇಶಿಸಿದ್ದಾರೆ ನಟರಾಜ್ ಕೃಷ್ಣೇಗೌಡ ಅವರು. ಸೊ ಪ್ರಮುಖ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್, ಪ್ರಾರ್ಥನಾ ಸುವರ್ಣ, ಅರವಿಂದ್ ಬೋಲಾರ್ ಅಂತ. ಹಾಗೆ ಇನ್ನೊಂದು ಮೂವಿ ಹೆಸರು ರಾವಣಾಪುರ ಅಂತ. ಇದೊಂದು ಆಕ್ಷನ್ ಡ್ರಾಮಾ ಚಿತ್ರ. ಇದನ್ನ ನಿರ್ದೇಶಿಸಿದ್ದಾರೆ ಕುಮಾರ್ ಎಂ ಭಗವಲಿ. ಹಾಗೆ ಪ್ರಮುಖ ಪಾತ್ರದಲ್ಲಿ ರತನ್ ಕಲ್ಯಾಣ್, ರಕ್ಷಾ ನಿಂಬರ್ಗ ಮತ್ತೆ ಹಾಗೆ ವಸಂತ್ ಕಲ್ಯಾಣ್ ಅಂತ. ಈ ಒಂದು 2 ಮೂವಿ ಕಣ್ಣ ಮುಚ್ಚೆ ಕಾಡೆಗುಡೆ ಮತ್ತೆ ರಾವಣಾಪುರ ಈ ವಾರ ರಿಲೀಸ್ ಆಗಿದೆ. ಸೊ ತಪ್ಪದೇ ಈ ಒಂದು ಮೂವಿನ ನಾನು ಯಾವಾಗ್ಲೂ ಹೇಳ್ತಿದ್ದಂಗೆ ನೀವು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಕೇಳ್ಬೋದು, ನಮ್ದು ಇಲ್ಲಿ ಎಲ್ಲ ನಾವು ರಿಲೀಸ್ ಆಗೋ ತನಕ ನಾವು ಇಲ್ಲಿ ಕಾಯ್ಬೇಕು ನಮ್ದು OTT ಇಲ್ಲಿ. ಸೊ ದಯವಿಟ್ಟು ಈ ಒಂದು ನಮ್ಮ ಕನ್ನಡ ಮೂವೀಸ್ಗಳನ್ನ, ಯಾವುದು ನಮ್ಮ ಕನ್ನಡ ಇವೆಂಟ್ಸ್ ಇರ್ಬೋದು, ಮೂವೀಸ್ ಇರ್ಬೋದು, ದಯವಿಟ್ಟು ಇದನ್ನೆಲ್ಲ ನೋಡಿ ನೀವು ಪ್ರೋತ್ಸಾಹಿಸಿ, ಕನ್ನಡ ಉಳಿಸಿ ಬೆಳೆಸಿ ಅಂತ ನಾನು ಹೇಳ್ತೀನಿ. ಹಾಗೆ ನಾನು ಈ ಒಂದು 2-3 ನಂಬರ್ಸ್ ನ ಕೊಡಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಬಿಯಾಂಡ್ ಬ್ಲೂ ಅಂತ. ನಿಮ್ಗೆ ಏನೋ ಒಂದು ಖಿನ್ನತೆ, ಆತಂಕ ಇದ್ರೆ ನೀವೇ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಇದರಲ್ಲಿ ಒಂದು ಬಳಲ್ತಾ ಇದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ. ಇದು 1300224636 ಅಂತ. ಸೊ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ನೀವು ಮಾತಾಡೋ ಪ್ರತಿಯೊಂದನ್ನು ಅವರು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿರ್ತಾರೆ. ಹಾಗೆ ಇದೊಂದು 24/7 ಸರ್ವಿಸಸ್ ಸಿಗುತ್ತೆ. ಹಾಗೆ ಇನ್ನೊಂದು ರಕ್ತದಾನ, ನಿಮ್ಗೆ ಗೊತ್ತಿರ್ಬೋದು, ರಕ್ತದಾನ ಮಹಾದಾನ ಅಂತ ಕರೀತಾರೆ. ಸೊ ದಯವಿಟ್ಟು ಈ ಒಂದು ನಂಬರ್ನ ಕೊಡ್ತೀನಿ. ಈ ನಂಬರ್ಗೂ ನಿಮ್ಗೆ ಎಲ್ಲಿ ಬ್ಲಡ್ ಡೊನೇಷನ್ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಈ ಒಂದು ನಂಬರ್ಗೆ ಕಾಲ್ ಮಾಡಿ. ಇದು 131495 ಅಂತ. ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ನೀವು ರಕ್ತದಾನಕ್ಕೆ ಕೂಡ ರಿಜಿಸ್ಟರ್ ಮಾಡಿ ನೀವು ರಕ್ತದಾನ ಮಾಡ್ಬೋದು. ಹಾಗೆ ಇನ್ನೊಂದು ಲೈಫ್ ಲೈನ್ ನಂಬರ್ ಅಂತ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ಏನಾದ್ರು ಒಂದು ಆತ್ಮಹತ್ಯೆ ಆಲೋಚನೆ, ಚಿಂತನೆ ಅಥವಾ ನಿಮ್ಮ ಲೈಫ್ ಇನ್ ಡೇಂಜರ್ ಇದೆ, ನಿಮ್ದೇ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್, ಫ್ರೆಂಡ್ಸ್ ಯಾವ್ದಾರು ಇರ್ಬೋದು. ಸೊ ನೀವು ದಯವಿಟ್ಟು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ಸೊ ನೀವು ಅವ್ರ ಜೊತೆ ಒಂದು ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡ್ಬೋದು. ಎವ್ರಿಥಿಂಗ್ ಅವರು ಅನಾನಿಮಸ್ ಆಗಿ ಇಟ್ಟಿರ್ತಾರೆ. ಪ್ಲಸ್ ಇದು 24/7 ಸರ್ವಿಸಸ್ ಕೊಡ್ತಾರೆ. ಇದರ ನಂಬರ್ 131114 ಅಂತ. ಹಾಗೆ ಇದು ಡೊಮೆಸ್ಟಿಕ್ ವೈಲೆನ್ಸ್. ನಿಮ್ಗೆ ಗೊತ್ತಿರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಯಾರ ಜೊತೆನಾರು ಆಗ್ಬೋದು, ಮಕ್ಕಳ ಜೊತೆನಾರು ಆಗ್ಬೋದು, ಹಸ್ಬೆಂಡ್ ಇರ್ಬೋದು, ವೈಫ್ಗಾರು ಇರ್ಬೋದು, ಫ್ಯಾಮಿಲಿ, ಫ್ರೆಂಡ್ಸ್. ಡೊಮೆಸ್ಟಿಕ್ ವೈಲೆನ್ಸ್ ಕ್ಯಾನ್ ಹ್ಯಾಪನ್ ವಿತ್ ಎನಿಬಡಿ. ಸೊ ನೀವು ಈ ಒಂದು ಡೊಮೆಸ್ಟಿಕ್ ವೈಲೆನ್ಸ್ನ ನೀವೇ ನಿಮ್ಮ ಫ್ಯಾಮಿಲಿ ಅಥವಾ ಯಾರಿಗಾದ್ರೂ ಒಂದು ವಿಕ್ಟಿಮ್ ಅಂತ ಅನ್ಸಿದ್ರೆ, ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಂತ ಅನ್ಸಿದ್ರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ. ಇದು 1-800-656-461800-65646. ಹಾಗೆ ಇನ್ನೂ ಒಂದು ನಂಬರ್ 96373741. ಸೊ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ಕೂಡ ಇವರು ನಿಮಗೆ ಫುಲ್ ಸಪೋರ್ಟ್ ಕೊಡ್ತಾರೆ, ಅಡ್ವೈಸ್ ಕೊಡ್ತಾರೆ. ಸೊ ನಿಮಗೆ ಒಂದು ಕಾನ್ಫಿಡೆನ್ಷಿಯಲ್ ಟಾಕ್ ಕೂಡ ಮಾಡ್ಬೋದು. ಸೊ ನಾನು ಈಗ ಕೊಟ್ಟಿರೋ ಪ್ರತಿಯೊಂದು ನಂಬರು ಬಹಳ ಉಪಯುಕ್ತ. ದಯವಿಟ್ಟು ಇದನ್ನ ಒಂದು ಫ್ರೀ ಕಮ್ಯುನಿಟಿ ಸರ್ವಿಸಸ್ ಇದೆಲ್ಲ ಒಂದು ಗೌರ್ಮೆಂಟ್ ಎಲ್ಲ ಕೊಡ್ತಾ ಇದೆ. ದಯವಿಟ್ಟು ಈ ಒಂದು ಮಾಹಿತಿನ ಪ್ರತಿಯೊಂದನ್ನು ನೀವು ಉಪಯುಕ್ತ ಮಾಡ್ಕೊಳ್ಳಿ. ಆ ಥರ ಹೇಳ್ತಾ ನಮ್ಮ ಒಂದು ಸಂದರ್ಶನ ಜಯ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಜಯ ಅವರು ನಾನು ಏನು ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ, ಈಗ ಈ ಜಯ ಅವರು ಅವರ ಒಂದು ಕಂಪನಿ 3ವಿಮಾ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟರು. ನೀವೇನಾದ್ರು ಒಂದು ಮನೆ ಕಟ್ಟಬೇಕು ಅಥವಾ ನಿಮ್ಗೇನಾದ್ರು ಇನ್ಫಾರ್ಮೇಶನ್ ಬೇಕು ಈ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ, ನೀವು ಏನಾದ್ರು ನಿಮ್ದೊಂದು ಫ್ಯೂಚರ್ ಪ್ಲಾನ್ ಇದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಜೈ ಅವರೇ, ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು? ನಿಮ್ಮ ಒಂದು ಕಂಪನಿ ವೆಬ್ಸೈಟ್ ಹೆಸರು, ನಿಮ್ಮ ಸೋಷಿಯಲ್ ಮೀಡಿಯಾ ಏನೇನಿದೆ ನಮ್ಮ ಶ್ರೋತೃಗಳ ಹತ್ರ ಹಂಚ್ಕೊಳ್ಳಿ. Sure, thanks. So now we are slowly developing a lot of things. So ನಮ್ಮದು ಪೈಪ್ಲೈನ್ ಪ್ರಾಜೆಕ್ಟ್ಸ್ ಇದೆ. ಸೊ ಅದನ್ನು ನಾವು ಇನ್ನೂ ಬಿಲ್ಡ್ ಮಾಡಬೇಕು, ಇನ್ನೂ ಮುಂದೆ ತಗೊಂಡು ಹೋಗಬೇಕು ಅಂತ. ಬಟ್ ಯಾರಿಗಾನ ಮಾಹಿತಿ ಬೇಕಂದ್ರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ https://3vima.construction ವೆಬ್ಸೈಟ್ಗೆ ಹೋದರೆ ನಿಮಗೆ ಇನ್ಫಾರ್ಮೇಶನ್ ಎಲ್ಲ ಇದೆ. ಫೋನ್ ನಂಬರು ಎಲ್ಲ, ಇಮೇಲ್ ಅಡ್ರೆಸ್ ಅದರಲ್ಲಿ ಎಲ್ಲ ಇದೆ. ಅದರಲ್ಲಿ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇವ್ರದೊಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲೇ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ಇನ್ಫಾರ್ಮೇಶನ್ ಇದೆ ಆ ವೆಬ್ಸೈಟ್ ಅಲ್ಲಿ. ನಿಮ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇದು www.3vima.constructions ಅಂತ ಈ ಒಂದು ವೆಬ್ಸೈಟ್ಗೆ ಹೋದ್ರೆ 3
VIMA 3VIMA ಅಂತ. ಸೊ ಇದು ಒಂದು ಸಂಸ್ಕೃತ ವರ್ಡ್, ಹಂಗಂದ್ರೆ 3D ಅಂತ ಅವ್ರು ಹೇಳಿದ್ರು. ತುಂಬಾ ಚೆನ್ನಾಗಿದೆ ವರ್ಡ್ ನೀವು ಇಟ್ಟಿರೋ ಹೆಸರು. ಸೊ ದಯವಿಟ್ಟು ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಒಂದು ಇದನ್ನ ನಾವು ಪೋಸ್ಟ್ ಮಾಡಬೇಕಾದ್ರೆ ಇದರ ಡೀಟೇಲ್ಸ್ ಎಲ್ಲ ಕೂಡ ನಮ್ಮ ಒಂದು ಫೇಸ್ಬುಕ್ ಪೇಜ್ ಅಲ್ಲೆಲ್ಲ ನಾವು ಹಾಕಿರ್ತೀವಿ. ಸೊ ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಿ. ಸೊ ಜೈ ಅವರೇ, ನೀವು ಬಹಳಷ್ಟು ಮಾಹಿತಿ ಕೊಟ್ರಿ, ತುಂಬಾ ಖುಷಿ ಆಯ್ತು. ನಿಮ್ಗೆ ಇದನ್ನೆಲ್ಲ ಬಿಟ್ಟು, ಈ ಒಂದು AI ರೊಬ್ಯಾಟಿಕ್ಸ್ ಬಿಟ್ಟು ಇನ್ನ ಬೇರೆ ಹಾಬೀಸ್ ಏನಾದ್ರು ಇದೆಯಾ? ಬೇರೆ ಏನಾದ್ರು ಮಾಡ್ತೀರಾ? ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಮಾಡ್ತೀನಿ. ಆಕ್ಚುಲಿ ನನಗೆ ಆಟೋಮೊಬೈಲ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ರೆಸ್ಟೋರೇಷನ್ ವರ್ಕ್ ಮಾಡ್ತೀನಿ. ಸ್ವಲ್ಪ ಕಾರ್ಸ್ ಕಲೆಕ್ಷನ್ ಇದೆ ನನ್ನ ಹತ್ರ. ತುಂಬಾ ಏನಿಲ್ಲ, ಬಟ್ ಸ್ವಲ್ಪ ಸ್ಮಾಲ್ ಕಲೆಕ್ಷನ್ ಇದೆ. ಸ್ವಲ್ಪ ಅದೊಂದು ಹುಚ್ಚು. ನನ್ನ ಹತ್ರ ಒಂದು ಮೋಟರ್ ಸೈಕಲ್ ಇದೆ, 1963 ಜಾವ. ಅದನ್ನ ನಾನು ಇಲ್ಲೇ ಕೊಂಡ್ಕೊಂಡು ರೆಸ್ಟೋರ್ ಮಾಡಿದ್ದು. ಅದೇನಂದ್ರೆ ಸ್ಟೋರಿ ಏನಂದ್ರೆ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಹುಟ್ಟಿದಾದ್ಮೇಲೆ ನಮ್ಮ ತಂದೆ ತಾಯಿಯವರು ಗಾಡಿಯಲ್ಲಿ ಮನೆಗೆ ಬಂದಿದ್ದು ಅದರಲ್ಲೇ, ಆ ಮೋಟರ್ ಸೈಕಲ್ ಅಲ್ಲಿ. ನಮ್ಮ ಫಾದರ್ ಬಂದು 17 ಇಯರ್ಸ್ ಆಗಿ ಒಂದು ಜಾವ ಇಟ್ಕೊಂಡಿದ್ರು. ಅದಕ್ಕೆ ಒಂದು ಸ್ಪೆಷಲ್ ಮೆಕ್ಯಾನಿಕ್ ಮನೆಗೆ ಬರ್ತಾ ಇದ್ದ. ಆ ಗಾಡಿನ ನಾವು ಇಂಡಿಯಾ ತಗೊಂಡಿರ್ಲಿಲ್ಲ, ನಮ್ಮ ತಂದೆ ಇಂಪೋರ್ಟ್ ಮಾಡಿಸಿದ್ರು ಚೆಕೋಸ್ಲೋವಾಕಿಯಾದಿಂದ. ಸೊ ಅದೊಂದು ಬೇರೆ ಒಂದು ಫೇರಿಂಗ್ ಎಲ್ಲ ಇತ್ತು, ಒಂಥರ ತುಂಬಾನೇ ಚಂದವಾಗಿತ್ತು ಗಾಡಿ. ಅದು ಬೆಂಗಳೂರಲ್ಲಿ ಮೂರ್ ಜಾವ ಇದ್ದಿದ್ರಲ್ಲಿ ಒಬ್ಬರದೇ ಇಂಪೋರ್ಟೆಡ್ ಜಾವ ಆ ಟೈಮ್ ಅಲ್ಲಿ. ಸೊ ಅವರು ಸ್ವಲ್ಪ ಹೀರೋ ಆಗೋದು ಸ್ವಲ್ಪ ಇನ್ಸ್ಪಿರೇಷನ್ ನೋಡಿ, ಅದೇ ನಿಮ್ಗೆ ಇನ್ಸ್ಪೈರ್ ಆಗಿರ್ಬೇಕು. ಜಾವಾ ಅನ್ನೋದು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್, ಸೊ ಅದು ನಿಮ್ಗೆ ಕನೆಕ್ಟ್ ಆಗಿರ್ಬೇಕು ಅನ್ಸುತ್ತೆ. ಸೊ ಅದನ್ನ ನಾನು ಇಲ್ಲಿ ಬಂದು ತಗೊಂಡು ಒಂದು ಹಳೆ ಗಾಡಿನ ಯಾವ್ದೋ ಒಂದು ಸಿಕ್ಕಿ ಅದನ್ನ ರೆಸ್ಟೋರ್ ಮಾಡಿ ಆಯ್ತು. ಸೊ ಆಮೇಲೆ ಮೂರು ಗಾಡಿ ಬೇರೆ ಇದೆ ನನ್ನ ಹತ್ರ. ಆಟೋಮೊಬೈಲ್ಸ್, ಈ ಬೈಕ್ಸ್, ಅದರ ಒಂದು ಇಂಟ್ರೆಸ್ಟ್. ರಾಯಲ್ ಎನ್ಫೀಲ್ಡ್ ಇಟ್ಕೊಂಡಿದ್ದೀನಿ. ಸೊ ನೈಸ್ ಆಕ್ಚುಲಿ. ಸೊ ನೀವು ಬಿಡುವಿರೋ ಟೈಮಲ್ಲಿ ಸ್ವಲ್ಪ ರೈಡಿಂಗ್ ಆ ತರ ಡ್ರೈವಿಂಗ್ ಇಷ್ಟ. ಆಮೇಲೆ ಬ್ಯಾಡ್ಮಿಂಟನ್ ಆಡ್ತೀನಿ. ಸೊ ಐ ಲೈಕ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್. ಈಚೆಗೆ ಆಡ್ತಾ ಇಲ್ಲ, ಸ್ವಲ್ಪ ಬಿಜಿ ಆಗ್ಬಿಟ್ಟಿದೆ ತುಂಬಾ. ಬಟ್ ಐ ಲೈಕ್ ಟು ಪ್ಲೇ ಸ್ಪೋರ್ಟ್ಸ್ ಅಲ್ಲಿ ಬ್ಯಾಡ್ಮಿಂಟನ್. ನಿಮಗೆ ಕ್ರಿಕೆಟ್ ಇಷ್ಟ, ನೋಡ್ತೀನಿ. ಈಗ ಇಂಡಿಯನ್ಸ್ ಆಸ್ಟ್ರೇಲಿಯನ್ಸ್ ಅಂತೆಲ್ಲ ಅಂದ್ರೆ ನಮ್ಗೆ ಮೇನ್ ಕ್ರಿಕೆಟ್ ತಾನೆ. ಹೌದೌದು. ಇಲ್ಲ ಕ್ರಿಕೆಟ್ ನೋಡ್ತೀನಿ, ಇಷ್ಟ ಎಲ್ಲ ಮಾಡ್ತೀನಿ, ಬಟ್ ಅಷ್ಟು ಆಡೋದೇನಿಲ್ಲ. ಬಟ್ ಯಾ ಐ ಲೈಕ್ ಕ್ರಿಕೆಟ್. ಬ್ಯಾಡ್ಮಿಂಟನ್ ಜಾಸ್ತಿ ಎಂಜಾಯ್ ಮಾಡ್ತಾರೆ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಇಂಟ್ರೆಸ್ಟ್ ಅಂತ ಇರುತ್ತಲ್ಲ. ಸೊ ತುಂಬಾ ಖುಷಿ ಆಯ್ತು ಇದ್ರ ನಿಮ್ದು ಈ ಒಂದು ಸೈಡ್ ನ ತಿಳ್ಕೊಂಡು ಕೂಡ. ಸೊ ನಿಮ್ಮ ಸಾಧನೆಯನ್ನ ಗುರುತಿಸಿ ಹಲವಾರು ರೆಕಗ್ನಿಷನ್ ಕೂಡ ನಿಮ್ಗೆ ಸಿಕ್ಕಿದೆ. 2025 ಗ್ಲೋಬಲ್ ರಿಸರ್ಚ್ ಅಲಯನ್ಸ್ ಇಂದ ಗ್ಲೋಬಲ್ ಅವಾರ್ಡ್ ಫಾರ್ ಇನೋವೇಷನ್ ಅನ್ನೋ ಒಂದು ಪ್ರಶಸ್ತಿ ಕೂಡ ನೀವು ಪಡೆದಿದ್ದೀರಾ. ಹಾಗೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ ಅಂದ್ರೆ AIBC ಇಂದ ಕೂಡ ಇವೊಂದು ರೆಕಗ್ನಿಷನ್ ಬಂದಿದೆ ಫಾರ್ ದ ಇನೋವೇಷನ್ ಇನ್ ದ ಫೀಲ್ಡ್ ಆಫ್ AI robotics in construction and as an Australian entrepreneur to bring cutting edge technology 3DCP to the commercial market ಅಂತ. ಸೊ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಸೊ ಯಾಕಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಈ ಒಂದು ಅಚೀವ್ಮೆಂಟ್ ನ ಮಾಡಿದ್ದೀರಾ, ಹೇಗೆ ಅನ್ಸುತ್ತೆ? ಬಟ್ ಈ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ನೀವು ಹೇಳಿ. ತುಂಬಾ ಸಂತೋಷವಾಗಿದೆ. ಈ ಗ್ಲೋಬಲ್ ಅವಾರ್ಡ್ ಅಂತೂ ನನಗೆ ಎಕ್ಸ್ಪೆಕ್ಟೇಷನ್ ಆಗಿರ್ಲಿಲ್ಲ. ಇತ್ತೀಚೆಗೆ ಬಂತು, ಅದು ಜಸ್ಟ್ ಒಂದು 10 days ಆಗಿದೆ ಬಂದು ಅವಾರ್ಡ್. ಅದು ಅಮೆರಿಕಾದಿಂದ ಅವಾರ್ಡ್ ಆಗಿದ್ದು. ಅದು ಪಬ್ಲಿಕೇಶನ್ ಬರುತ್ತೆ ಶಾರ್ಟ್ಲಿ ಅದು. ಸೊ ಅದು ದೇ ಹ್ಯಾವ್ ಪಿಕ್ಡ್ 3VIMA ಆಸ್ ವಿನ್ನರ್ ಆಫ್ ಇನೋವೇಷನ್ ಇನ್ ಇನೋವೇಷನ್ ಕ್ಯಾಟಗರಿ. ಸೊ ತುಂಬ ಹೆಮ್ಮೆ ಆಗುತ್ತೆ ಆ್ಯಕ್ಚುಲಿ. ಪ್ರೌಡ್ ದಟ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಆ್ಯಂಡ್ ವಿ ಆರ್ ಬಿಂಗ್ ರೆಕಗ್ನೈಸ್ಡ್ ಇನ್ ದ ಮಾರ್ಕೆಟ್ ಪ್ಲೇಸ್. ಸೊ ನೋಡೋಣ, ಅದನ್ನ ಮುಂದುವರಿಸ್ಕೊಂಡು ಹಿಂಗೆ ನಾವು ನನ್ನ ಆಬ್ಜೆಕ್ಟಿವ್ ಮೇನ್ ಅಂದ್ರೆ ಡೆಲಿವರ್ ಮಾಡಬೇಕು. ಐ ನೀಡ್ ಟು ಡೆಲಿವರ್ ಪ್ರಾಜೆಕ್ಟ್ಸ್. ಐ ನೀಡ್ ಟು ಶೋಕೇಸ್ ಟು ಪೀಪಲ್ ದಟ್ ದಿಸ್ ಇಸ್ ಪಾಸಿಬಲ್, ಇದಾಗತ್ತೆ, ಹಿಂಗ್ ಮಾಡ್ಬೋದು ಅಂತ. ಅದನ್ನ ನಾವು ಟ್ರೈ ಮಾಡ್ತಾ ಇದೀವಿ. ಅವಾರ್ಡ್ ಸಿಕ್ತಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇವಾಗ ಅದು ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗಿದೆ. ಅಯ್ಯೋ ಇದೆಲ್ಲ ಸಿಕ್ತಲ್ಲ ಇವಾಗ ಹಿಂಗೆ ಅಂತ ಮಾಡಿ ತೋರಿಸ್ಬೇಕಲ್ಲ. ಹೌದು, ಅದೇ ಒಂದು ಮೋಟಿವೇಶನ್ ಅಂತಾನೆ ಹೇಳ್ಬೋದು. ಅವ್ರು ಅದಕ್ಕೆ ಅವಾರ್ಡ್ ಕೊಡ್ತಾರೆ ಅನ್ಸುತ್ತೆ. ನೀವು ಮಾಡಿದ್ರೆ ಈಗ ಸ್ವಲ್ಪ ಬೇರೆ ಮಾಡಿ ತೋರಿಸಿ, ಇನ್ನ ಅಚೀವ್ ಮಾಡಿ ತೋರಿಸಿ ಅಂತ. ಸೊ ವೆರಿ ನೈಸ್. ಸೊ ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಸೊ ನಾವ್ ಈಗ ತಾನೇ ಜೈ ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಂಡ್ರು. ನನ್ಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಕನ್ನಡದವರು ಒಂದು ಬ್ಯಾಂಗ್ಳೂರಿಂದ ಬಂದು ಇವರು ಒಂದು ಮೆಲ್ಬೋರ್ನ್ ಅಲ್ಲಿ RMIT ಒಂದು ಯೂನಿವರ್ಸಿಟಿಲಿ ಒಂದು IT ಇಂಜಿನಿಯರಿಂಗ್ ಎಲ್ಲ ಓದಿ, ಅವ್ರ ಆಮೇಲೆ ಒಂದು ಸಿಂಗಾಪುರ್ಗೆ ಹೋಗಿ ಅಲ್ಲಿ ಎಲ್ಲ ನೀವೊಂದು ನಿಮ್ದು IBM ಅಲ್ಲೆಲ್ಲ ನೀವೊಂದು ಕ್ಯಾರಿಯರ್ ಮಾಡಿ, ಆಮೇಲೆ ನೀವು ಆಸ್ಟ್ರೇಲಿಯಾಗೆ ಬಂದು ಇವರೊಂದು ಮನೆ ಕಟ್ಟಕ್ ಹೋಗಿ ಆ ಟೈಮಲ್ಲಿ ಇವ್ರಿಗೆ ಅನಿಸ್ತು ಆ ಒಂದು ಕಷ್ಟ ಎಲ್ಲ ಬಂದಾಗ ನಾನೇ ಯಾಕೆ ಒಂದು ಕಂಪನಿ ಇದ್ ಮಾಡಬಾರ್ದು ಅಂತ ಅವ್ರಿಗೆಲ್ಲ ಒಂದು ಐಡಿಯಾ ಬಂದು ಅದರಲ್ಲಿ ಒಂದು ರಿಸರ್ಚ್ ಎಲ್ಲ ನೀವು ಸ್ಟಾರ್ಟ್ ಮಾಡಿ ದಟ್ಸ್ ಹೌ ದ 3VIMA ಬಂತು, ಇವ್ರದ್ದು ಒಂದು 3VIMA ಕಂಪನಿ. ಸೊ ಬಹಳಷ್ಟು
ಬಹಳಷ್ಟು ಆಲ್ರೆಡಿ ಇವರು ಒಂದು ಪ್ರಾಜೆಕ್ಟ್ಸ್ ಗಳನ್ನೆಲ್ಲ ಆಲ್ರೆಡಿ ಕೈ ಹಾಕಿದ್ದಾರೆ. ಆಲ್ರೆಡಿ ಹೇಳಿದ್ರು ವಿನ್ಯಾರ್ಡ್ ಅಲ್ಲಿ ಇವ್ರದ್ದೊಂದು ಪ್ರಾಜೆಕ್ಟ್ ಇದೆ, ಬ್ಲೂ ಮೌಂಟನ್ಸ್ ಅಲ್ಲಿ ಒಂದು ರೆಸಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳಿದ್ರು ನೀವೊಂದು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂದ್ರೆ ನೀವೊಂದು 1 ವರ್ಷ ಕಾಯದೇ ಬೇಕಾಗಿಲ್ಲ. ಇದರಲ್ಲಿ ನೀವು ಒಂದು 6 to 8 ವೀಕ್ಸ್ ಅಲ್ಲೇ ನೀವೊಂದು ಡೂಪ್ಲೆಕ್ಸ್ ಹೌಸ್ ನ ಬೇಗ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ. ಅದಕ್ಕಿಂತ ಇನ್ನೇನ್ ಬೇಕು, ಒಂದು ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ. ಸೊ ದಟ್ ಶೋಸ್ ದಟ್ ಹೌ ಎಫಿಷಿಯಂಟ್, ಕಾಸ್ಟ್ ಎಫೆಕ್ಟಿವ್ ಅಂತಾನು ಕೂಡ ಚೆನ್ನಾಗಿ ತೋರಿಸುತ್ತೆ. ಆಮೇಲೆ ಪ್ಲಸ್ ಅವ್ರು ಎಷ್ಟೊಂದು ಅಡ್ವೈಸ್ ಕೂಡ ಮಾಡಿದ್ರು ಈ ಒಂದು ಕಂಪ್ಯೂಟಿಂಗ್ ಇಂಜಿನಿಯರಿಂಗ್ ಬಗ್ಗೆ ಎಲ್ಲ ಯಾರು ಓದ್ಬೇಕು ಇದ್ರ ಫೀಲ್ಡ್ ಅಲ್ಲಿ. ಯಾಕಂದ್ರೆ ಈಗ ಅದೇ ಒಂದು ಅಡ್ವಾನ್ಸ್ AI ಮತ್ತೆ ರೊಬಾಟಿಕ್ಸ್ ಇವಾಗೆಲ್ಲ ಒಂದು ಎಲ್ಲರೂ ಒಂದು ಡಿಪೆಂಡ್ ಆಗ್ತಾ ಇದ್ದಾರೆ ಎಲ್ಲ ಕಂಪ್ಯೂಟರ್ ಮೆಷಿನ್ ಅಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಓದೋದ್ರಿಂದ ಹೇಗೆ ಯಾಕಂದ್ರೆ ಒಂದು ಕಂಪನಿ ನಡಿಬೇಕಂದ್ರೆ ಇದೊಂದು ರೊಬಾಟಿಕ್ಸ್ ಆದ್ರೂ ಅಲ್ಲಿ ಜನಗಳು ಇರ್ಬೇಕು. ಯಾಕಂದ್ರೆ ಕಂಪ್ಯೂಟರ್ಗೆ ಗ್ರಾಫಿಕ್ಸ್ ಫೀಡ್ ಮಾಡಬೇಕು, ಪ್ರತಿಯೊಂದು ಇರುತ್ತೆ ಆಕ್ಚುಲಿ. ಸೊ ನೀವು ಇದನ್ನ ಒಂದು ಬಿಕಾಸ್ AI ಇಸ್ ದ ಫ್ಯೂಚರ್ ಅಂತ. ಸೊ ದಯವಿಟ್ಟು ಅದನ್ನೆಲ್ಲ ಏನೇನು ಸ್ಟಡಿ ಮಾಡ್ಬೋದು ಅನ್ನೋ ಒಂದು ಎಲ್ಲ ಅಡ್ವೈಸ್ ಕೂಡ ಕೊಟ್ರು. ಸೊ ಹೋಗೋಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಅಡ್ವೈಸ್, ಏನಾದ್ರು ಸಜೆಷನ್, ಸಂದೇಶ ನಿಮ್ಗೆ ಏನಾದ್ರು ಕೊಡೋದಿದ್ರೆ ಹೇಳಿ ಜನ. ಥ್ಯಾಂಕ್ ಯು. ಟೆಕ್ನಾಲಜಿನ ಎಂಬ್ರೇಸ್ ಮಾಡಬೇಕು. ಅದು ಟೆಕ್ನಾಲಜಿ ಹೆಂಗೆ ಹೋಗುತ್ತೆ, ಹೆಂಗೆ ಚೇಂಜ್ ಆಗುತ್ತೆ, ಅದನ್ನ ಬಂದು ನಾವು ಸ್ವಲ್ಪ ಕ್ಲೋಸ್ಲಿ ಫಾಲೋ ಮಾಡಿಕೊಂಡು ಮಾಡಬೇಕು. ಸೊ ನಾವು ಏನೋ ಇವಾಗ ಇಂಟರ್ನೆಟ್ ಬಂದಾಗ ನಾವೆಲ್ಲರೂ ಇಂಟರ್ನೆಟ್ ಏನು ಅಂತ, ಸೊ ಅಂತ ಟೆಕ್ನಾಲಜಿ ಬಂದು ಇವಾಗ ಇರೋದು CDCB. CDCB ಟೆಕ್ನಾಲಜಿನ ಹೆಂಗೆ ಅದನ್ನ ಲೆವರೇಜ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಜನಕ್ಕೆ ನೋಡಬೇಕು. ಇವಾಗ ಇದರಲ್ಲಿ ಏನಂದ್ರೆ ಆಪರ್ಚುನಿಟಿ ಇಸ್ ನಾಟ್ ಜಸ್ಟ್ ಫಾರ್ ಬಿಲ್ಡಿಂಗ್, ಆಪರ್ಚುನಿಟಿ ಇಸ್ ಟು ಲರ್ನ್, ಆಪರ್ಚುನಿಟಿ ಇಸ್ ಟು ಮೇಕ್ ಯುವರ್ ಓನ್ ಬಿಸ್ನೆಸ್ ಅಸ್ ವೆಲ್. ಸೊ ನೀವು ಅದನ್ನ ಸ್ಕೇಲ್ ಮಾಡ್ಬೋದು, ಯು ಕ್ಯಾನ್ ಬ್ರಿಂಗ್ ಇಟ್ ಅಪ್. ಇವಾಗ ನಾನು ನೆಕ್ಸ್ಟ್ ವೀಕ್ ಇಂಡಿಯಾ ಹೋಗ್ತಾ ಇದ್ದೀನಿ, ಗವರ್ಮೆಂಟ್ ಆಫ್ ಕರ್ನಾಟಕ ಇನ್ವೈಟ್ ಮಾಡಿದ್ದಾರೆ. ಸೊ ಇವಾಗ ಅದರಲ್ಲಿ ಟೆಕ್ನಾಲಜಿನ ಹೆಂಗ್ ಸ್ಕೇಲ್ ಮಾಡ್ತೀವಿ, ಅವ್ರನ್ನ ನಾವು ಹೆಂಗೆ ಅವ್ರನ್ನ ಎಂಬ್ರೇಸ್ ಮಾಡೋದು. ನಾವು ಅಲ್ಲಿ ಹೋಗಿ ಕುತ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ನಾವು ಹ್ಯಾವ್ ಟು ಎನೇಬಲ್ ಅದರ್ಸ್ ಆಲ್ಸೋ. ಸೊ ಆ ಎನೇಬಲ್ಮೆಂಟ್ ಪೀಪಲ್ ಹ್ಯಾವ್ ಟು ಪಿಕ್ ಇಟ್ ಅಪ್ as well. ಸೊ ದ ಮೋರ್ ಯು ಪಿಕ್ ಅಪ್ ದ ಬೆಟರ್ ಅಂತ. ಸೊ ಇದೊಂದು ಟೆಕ್ನಾಲಜಿ ವಿಚ್ ಇಸ್ ಇನ್ ದ ಫೋರ್ಸೀನ್ ಫ್ಯೂಚರ್ ಇಟ್ ಇಸ್ ಗೋನ್ ಟು ಬಿ ಬಿಗ್. ಸೊ ಆ ಆಪರ್ಚುನಿಟಿನ ಲೆವರೇಜ್ ಮಾಡ್ಕೋಬೇಕು. ಓಕೆ, ಸೊ ತುಂಬಾ ಖುಷಿ ಆಯ್ತು. ನೀವು ಒಂದು ಲೈವ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸೊ ಲೈಕ್ ನೀವು ಮಾಡ್ಬೇಕು ಅನ್ನೋ ದೃಢ ಮನಸ್ಸು, ಫೋಕಸ್ಸು ಎಲ್ಲ ಇದ್ರೆ, ಒಂದು ಡೆಡಿಕೇಶನ್ ಎಲ್ಲ ಇದ್ರೆ ನೀವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಮ್ಮ ಜೈ ಅವ್ರನ್ನ ನಾವು ಒಂದು ಎಕ್ಸಾಂಪಲ್ ಆಗಿ ನಾವು ತಗೋಬಹುದು. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಆನ್ ಯುವರ್ 3 ವಿಮಾ. ಹೀಗೆ ಬಹಳಷ್ಟು ಸಾಧಿಸ್ತಾ ಇದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಾರ ಮತ್ತೊಂದು ಇದೇ ತರ ವಿಶೇಷ ವ್ಯಕ್ತಿ ಜೊತೆ ನಾವು ಬರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಜೈ ಅವರೇ ಮತ್ತೊಮ್ಮೆ ಧನ್ಯವಾದಗಳು. ಲಾಸ್ಟ್ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಯವರ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, wife and children of course, and brother, sister-in-law, everybody, thank you so much. Yeah, ಖಂಡಿತ. ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಅನ್ನೋ ಒಂದು ಅವ್ರದೇ ಒಂದು ಸಪೋರ್ಟ್ ಸಿಸ್ಟಮ್ ಅದಿಲ್ಲದೆ ನೀವೆಷ್ಟೇ ನಾಲೆಡ್ಜ್ ಇರ್ಬೋದು, ಏನೇ ಮಾಡಿರ್ಬೋದು, ಒಂದು ಸಪೋರ್ಟ್ ಇಲ್ಲ ಅಂತ ಅಂದ್ರೆ ನಿಮ್ ಜೀವನದಲ್ಲಿ ಏನು ಸಾಧನೆ, ಯಾವ ರೀತಿ ಒಂದು ಫ್ರೆಂಡ್ಸ್ ಇರ್ಬೋದು, ಯಾವ ರೀತಿನಾದ್ರು ಇರ್ಬೋದು, ಒಂದು ಸಪೋರ್ಟಿವ್ ಅನ್ನೋದು ಇರ್ಲೇಬೇಕು. ಒಂದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು, ನಮ್ಮ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ತುಂಬಾ ಥ್ಯಾಂಕ್ಸ್ ಜೈ ಅವರೇ. ಮತ್ತೊಮ್ಮೆ thanks for the opportunity. Very humbled. Thank you so much. You are very welcome and it's my pleasure as well to have you in your platform. So ನಾವು ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ಹಾಡ್ನ ಹಾಕ್ತೀನಿ, ಕೇಳಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡ್ನ. ಸೊ ಮತ್ತೆ ನೆಕ್ಸ್ಟ್ ವಾರ ಇದೇ ಸಮಯ ಸಂಡೇ 3 to 4 PM ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ, ಒಂದು ಇನ್ಸ್ಪಿರೇಷನಲ್ ಪರ್ಸನ್ ಜೊತೆ ನಾವು ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.